ಇನ್ನೂ ಚಿಕ್ಕ ವಯಸ್ಸಿನಲ್ಲೇನೆ ವಾಸುದೇವ ಪಾಜಕದಿಂದ ಉಡುಪಿಗೆ ಹೋಗ್ತಾನೆ. ಇವತ್ತು ನಮಗೆ ಇವತ್ತಿನ ಪರಿಸ್ಥಿತಿ ನೋಡ್ರಿ, ಇವತ್ತಿಗೂ ಕೂಡ ಈ ಕಾಲದಲ್ಲಿ ಎಷ್ಟು ವಿಜ್ಞಾನ ಮುಂದುವರೆದಿದೆ, ಎಷ್ಟು ಕಾಲ ಮುಂದುವರೆದಿದೆ ಅಂತ ಹೇಳ್ತೀವಿ. ಇಷ್ಟಾದರೂ ಕೂಡ ಪಾಜಕದಿಂದ ಇವತ್ತು ಉಡುಪಿಗೆ ನಮಗೊಬ್ಬರೇ ನಡ್ಕೊಂಬರ್ಲಿಕ್ಕೂ ಧೈರ್ಯ ಇರೋದಿಲ್ಲ. ಯಾಕಂದರೆ ಹಾಗಿದೆ ಪ್ರದೇಶ, ಇವತ್ತಿಗೂ ಹಾಗೇ ಇದೆ. ಅಂತಹ ಸಂದರ್ಭದ ಆ ಉಡುಪಿ ಮತ್ತು ಪಾಜಕದ ದಾರಿಯಲ್ಲಿ ಈ ವಾಸುದೇವ ಪುಟ್ಟ ಬಾಲಕ ಒಂದು ಗೋವಿನ ಬಾಲವನ್ನು ಹಿಡಿದುಕೊಂಡು ಇಡೀ ಸಂಚಾರ ಮಾಡ್ತಾ ಇದ್ದಾನೆ. ಕೇಳಿದರೆ ಯಾರ ಜೊತೆ ಇದ್ರಪ್ಪ ನಿನಗೆ ಅಂತಂದರೆ, ನನಗೆ ಯಾಕೆ, ಜಗದ್ರಕ್ಷಕನಾಗಿರ್ತಕ್ಕಂತಹ ಪರಮಾತ್ಮನ ಜೊತೆ ಇರಬೇಕಾದ್ರೆ ನನಗೆ ಇನ್ನೊಬ್ಬರು ಯಾರ ಜೊತೆ ಬೇಕು? ಯಾವ ವಿಧವಾಗಿರ್ತಕ್ಕಂಥ ಇದು ಭಗವತ್ ಪ್ರಜ್ಞೆ. ಅವನೆಲ್ಲ ನನಗೆ ಅಲ್ಲಿಂದ ಬರೆಯುವವರೆಗೂ, ಪಾಜಕದಿಂದ ಬರೋವರೆಗೂ ನನಗೆಲ್ಲ ಪರಮಾತ್ಮನೇ ರಕ್ಷಕನಾಗಿ ಬಂದಿದ್ದು. ದುರ್ಗಾದೇವಿ ರಕ್ಷಕಳಾಗಿ ಬಂದಳು. ದುರ್ಗಾದೇವಿಯಿಂದ ಅನಂತಾಸನದವರೆಗೆ ತಾನೇ ರಕ್ಷಕ, ಅಲ್ಲಿ ಬಿಟ್ಟು ನನ್ನನ್ನು ಹೋದ್ಲು. ಆದ್ದರಿಂದ ಅನಂತಾಸನನ್ನು ದರ್ಶನ ಮಾಡಿದೆ ಅಂತ ಉತ್ತರ ಕೊಡ್ತಾನಲ್ವ. ಆ ಮಗುವಿನ ಬಾಯಲ್ಲಿ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಬರಬೇಕಾದ್ರೆ ಸರ್ವಜ್ಞರಾಗಿರ್ತಕ್ಕಂತಹ ವಾಯುದೇವರಿಗೆ ಬಿಟ್ಟರೆ ಇದು ಬೇರೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಅವರ ಲೀಲೆಗಳನ್ನು ನೋಡಿ ಒಬ್ಬೊಬ್ಬ ದೇವತೆಗಳಿಗೂ ಕೂಡ ಆನಂದ ಬಾಷ್ಪ ಸುರಿತಾ ಇದೆಯಂತೆ. ಹೀಗೆ ಒಂದೊಂದು ವಿಧವಾಗಿರ್ತಕ್ಕಂಥ ಬಾಲ್ಯದಲ್ಲೇನೆ ಒಂದು ದೊಡ್ಡದಾದಂತಹ ಜ್ಞಾನ ಸತ್ರದಲ್ಲಿ ಭಾಗವಹಿಸಿ ತನ್ಮೂಲಕ ಪುಟ್ಟ ಬಾಲಕನಾಗಿದ್ದರೂ ಕೂಡ ಎದೆಯೊಡ್ಡಿ ದೊಡ್ಡವರ ಮಾತನ್ನು ಇದು ತಪ್ಪು ಅಂತ ಹೇಳುವಂತಹ ಸಾಮರ್ಥ್ಯ ವಾಸುದೇವನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇದ್ದಿಲ್ಲ. ತಂದೆ ಉಪನ್ಯಾಸ ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಜನ ಉಪನ್ಯಾಸ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನೀವು ಹೇಳಿದ್ದು ಸರಿಯಾದ ಅರ್ಥ ಅಲ್ಲ, ಇದು ನಿಜವಾದಂತಹ ಅರ್ಥನೇ ಬೇರೆ ಅಂತ ತಿಳಿಸಿಕೊಟ್ಟಂತಹ ಮಹಾನುಭಾವರು ಆಚಾರ್ಯ ಮಧ್ವರು ಬಾಲ್ಯದಲ್ಲೇನೆ. ಇಷ್ಟೆಲ್ಲ ಆಯಿತು. ಹಾಗಾದರೆ ಕೊನೆಗೇನು ಮಾಡಬೇಕು? ಗುರುಕುಲವಾಸ ಮಾಡಿದರು ಎಲ್ಲರ ಇದು ತಮ್ಮ ಇಡೀ ವಿಶ್ವಕ್ಕೆ ಗುರುಗಳಾಗಿರ್ತಕ್ಕಂತಹ ವಾಯುದೇವರು ಅದನ್ನು ಒಳ್ಳೆ ಪದ್ಧತಿಯನ್ನು ಬೆಳೆಸಬೇಕು. ಆ ಪದ್ಧತಿ ಬೆಳಬೇಕು. ನಾವೇ ಸ್ವತಃ ಸರ್ವಜ್ಞ ಅಂತ ಭಾವಿಸಿದರೆ ವಿದ್ಯೆ ಬರೋದಿಲ್ಲ. ಗುರುಗಳ ಮೂಲಕನೇ ಅಧ್ಯಯನ ಆಗಬೇಕು. ಈ ಉದ್ದೇಶದಿಂದ ತೋಟಂತಿಲ್ಲಾಯರಲ್ಲಿ ಅಧ್ಯಯನವನ್ನು ಮಾಡ್ತಾನೆ. ಮಾಡಿ ಅವರಿಗೆ ಕೊಟ್ಟಂತಹ ಗುರುದಕ್ಷಿಣೆ ಏನು, ಯಾರೂ ಎಂದಿಗೂ ಭಾವಿಸಬಾರ್ದು. ಏನೋ ದುಡ್ಡು ಕಾಸು ಕೊಟ್ಟರೆ ಇವತ್ತಿರ್ತದೆ, ನಾಳೆ ಖರ್ಚಾಗಿರ್ತದೆ. ಅವನಿಗೆ ಕೊಟ್ಟಂತಹ ಮಗನ ಒಂದು ಶಿರೋವೇದನೆಯನ್ನು ಪರಿಹಾರ ಮಾಡುವ ಮೂಲಕ ಆ ಬಹಳ ದೊಡ್ಡದಾದಂತಹ ಗುರುದಕ್ಷಿಣೆಯನ್ನು ಕೊಡ್ತಾನೆ. ಮಗ ಒಮ್ಮೆ ಹೀಗೆ ಎಲ್ಲ ಸಮಿತ್ತನ್ನು ತೆಗೆದುಕೊಂಡು ಬರಬೇಕು ಅಂತ ಅಲ್ಲೂ ಕೂಡ ಗುರು ಶುಶ್ರೂಷೆ ಮಾಡ್ತಾ ಇರ್ತಾನೆ ವಾಸುದೇವ. ಜಗದ್ಗುರುಗಳಾಗಿರ್ತಕ್ಕಂಥ ವಾಯುದೇವರು ಗುರು ಶುಶ್ರೂಷೆಯನ್ನು ಮಾಡ್ತಾ ಇರ್ತಾರೆ. ಹೋಮಕ್ಕಾಗಿ ಸಮಿತ್ತುಗಳು ಬೇಕು ಅಂತ ತರಲಿಕ್ಕೆ ಕಳಿಸ್ತಾರೆ. ವಾಸುದೇವ ಹಾಗೆ ಗುರುಗಳ ಮಗನಾಗಿರ್ತಕ್ಕ ಎಲ್ಲರೂ ಕೂಡ ಸಮಿತಿ ಕಾಡಿಗೆ ಬರ್ತಾನೆ. ಇದ್ದಕ್ಕಿದ್ದ ಹಾಗೆ ಮಗ ಗುರುಗಳ ಪುತ್ರ ತಲೆ ತಿರುಗಿ ಬೀಳ್ತಾನೆ. ಬಹಳ ತಲೆಸೂಲು ವಿಪರೀತ. ಇವತ್ತು ನಮಗೆಲ್ಲ ಅನುಭವಕ್ಕಿರ್ತದೆ ಹೇಗಿರ್ತದೆ ಅಂತ. ಬಂದಾಗ ಏನು ಮಾಡಬೇಕು? ಆ ಸಂದರ್ಭದಲ್ಲಿ ವಾಸುದೇವ ಅವನ ಕಿವಿಯನ್ನು ಊದಿ ಒಂದು ಬಾರಿ ಗಾಳಿಯನ್ನು ಬಿಟ್ಟರೆ ಸಾಕು, ಯಾವ ತಲೆಸೂಲಿ ಬರಬೇಕು, ಎಂತಹ ರೋಗಗಳೇ ಪರಿಹಾರ ಆಗಬೇಕು, ಅವರ ಅನುಗ್ರಹ ಇದ್ದರೆ ಸಾಕು. ಅವರೇ ಸಾಕ್ಷಾತ್ ಊದಿದರೆ ಯಾವ ತಲೆಸೂಲಿ ಬರಬೇಕು? ಆದ್ದರಿಂದ ಓದಿದರೆ ಸಂಪೂರ್ಣವಾಗಿ ತಲೆನೋವಿನ ಪ್ರಭಾವ ಕಡಿಮೆ ಆಗಿದೆ ಅಂತೆ. ಬಹಳ ದೊಡ್ಡ ಗುರುದಕ್ಷಿಣೆ ಕೊಟ್ಟೆ ಅಂತ ತೋಟಂತಿಲ್ಲಾಯರೇ ಬಹಳ ಕಣ್ಣೀರಿಡ್ತಾರೆ ಅನ್ನೋ ಪ್ರಸಂಗವನ್ನು ಸುಮಧ್ವಿಜಯಕಾರರು ಉಲ್ಲೇಖ ಮಾಡ್ತಾರೆ. ಹೀಗೆ ಇಷ್ಟಾಗಿ ಬಾಲ್ಯದಲ್ಲೇನೆ ಒಮ್ಮೆ ಬದರಿಕಾಶ್ರಮಕ್ಕೆ ಹೋಗಿ ಬರ್ತಾರಂತೆ. ಇದು ನಮಗೆ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ನಮಗೆ ಕಂಡು ಬರೋದಿಲ್ಲ. ಸುಮಧ್ವಿಜಯದಲ್ಲಿ ಆಶ್ರಮವನ್ನು ತೆಗೆದುಕೊಂಡ ಮೇಲೆ ಮೊದಲಿಗೆ ಗೀತಾಭಾಷ್ಯವನ್ನು ಸಮರ್ಪಣೆ ಮಾಡಲಿಕ್ಕೋಸ್ಕರ ಬದರಿಕಾಶ್ರಮಕ್ಕೆ ಹೋಗಿರ್ತಕ್ಕಂಥದ್ದು ನಮಗೆ ಉಲ್ಲೇಖ ಬರ್ತದೆ. ಆದರೆ ಬಾಲ್ಯದಲ್ಲೇನೆ ಆಚಾರ್ಯರು ಬದರಿಕಾಶ್ರಮಕ್ಕೆ ಹೋಗಿದ್ರು ಅಂತ ಶ್ರೀಪಾದರಾಜರು ಉಲ್ಲೇಖ ಮಾಡ್ತಾರೆ. ಅರ್ಭಕತನವನೈದಿ ಬದಿರಿಯಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರವ ಪಠಿಸಿದ. ನಿಜವಾಗಿಯೂ ಕೂಡ ಗುರುಕುಲ ವಾಸ ಮಾಡಿದ್ದಿಲ್ಲಿ, ಆದರೆ ಅಧ್ಯಯನ ಮಾಡಿದ್ದು ಯಾರ ಹತ್ರ ಅಂತಂದರೆ ಸಾಕ್ಷಾತ್ ವೇದವ್ಯಾಸ ದೇವರ ಹತ್ರ ಅಧ್ಯಯನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಇದು ಸುಮಧ್ವಿಜಯದಲ್ಲಿ ಉಲ್ಲೇಖ ಇಲ್ಲ. ಆದರೆ ನಾರಾಯಣ ಪಂಡಿತಾಚಾರ್ಯರ ತಂದೆಯಂದಿರಾಗಿರ್ತಕ್ಕಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಇದರ ಸೂಚನೆಯನ್ನು ಮಾಡಿದ್ದಾರೆ. 2 ಬಾರಿ ಆಚಾರ್ಯರು ಮೊದಲಿಗೆ ಅಂದರೆ ಆಶ್ರಮಕ್ಕಿಂತಲೂ ಕೂಡ ಪೂರ್ವದಲ್ಲೇನೆ ಒಮ್ಮೆ ಬದರಿಕಾಶ್ರಮಕ್ಕೆ ಹೋಗಿದ್ದರು, ವಾಸುದೇವನಾಗಿದ್ದಾಗ ಹೋಗಿದ್ರು ಅಂತ. ಅಲ್ಲಿ ಹೇಳಬೇಕಾದ್ರೆ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚನತ್ವಾ ಅಂತ ಹೇಳಿದ್ದಾರೆ. ಪುನರಪಿ ಬದರೀಂ ಪಾರಿವ್ರಾಜಾದಿರಾಜ ಅಂತಂದರೆ ಯತಿಶ್ರೇಷ್ಠರಾಗಿರ್ತಕ್ಕಂಥವ್ರು. ಪಾರಿವ್ರಾಜರು ಅಂತಂದರೆ ಯತಿಶ್ರೇಷ್ಠರಾಗಿರ್ತಕ್ಕಂಥವ್ರು. ಇಂಥವರು
ಪುನರಪಿ ಬದರೀಂ, ಮತ್ತೊಮ್ಮೆ ಬದರಿಕಾಶ್ರಮಕ್ಕೆ ಹೋಗಿ ಅಂತ ಹೇಳಿದರು. ಮತ್ತೊಮ್ಮೆ ಹೋಗಿ ಅಂತಂದರೆ ಇದಕ್ಕಿಂತ ಮುಂಚೆ ಪಾರಿವ್ರಾಜರಾಗೋಕ್ಕಿಂತ ಮುಂಚೆ ಇನ್ನೊಮ್ಮೆ ಹೋಗಿರಲೇಬೇಕು ಅಂತ ಅರ್ಥ ತಾನೆ. ಅದನ್ನು ಇಲ್ಲಿ ಶ್ರೀಪಾದರಾಜರು ಸಂಗ್ರಹ ಮಾಡ್ತಾ ಇದ್ದಾರೆ. ಅರ್ಭಕತನದಲ್ಲಿ ಅಂತಂದರೆ ಬಾಲ್ಯಾವಸ್ಥೆಯಲ್ಲಿ ಅಂತ ಅರ್ಥ ಕನ್ನಡದಲ್ಲಿ. ಅರ್ಭಕತನದಲ್ಲಿ ಅಂದರೆ ಬಾಲ್ಯಾವಸ್ಥೆಯಲ್ಲಿ. ಬಾಲ್ಯಾವಸ್ಥೆಯಲ್ಲೇನೆ ಒಂದು ರೂಪದಿಂದ ತಂದೆ ಕಣ್ಣಿಗೆ ಕಾಣುವ ಹಾಗೆ ಇದ್ದು, ಇನ್ನೊಂದು ರೂಪದಿಂದ ಸಂಪೂರ್ಣ ಸಕಲ ಶಾಸ್ತ್ರಗಳನ್ನು ಪಠಿಸಲಿಕ್ಕೆ ವೇದವ್ಯಾಸ ದೇವರ ಹತ್ರ ಹೋಗಿ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಸಂಪಾದನೆ ಮಾಡಿ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡು ಬಂದಿದ್ರಂತೆ. ಅದನ್ನೇ ಹೇಳ್ತಾ ಇದ್ದಾರೆ. ಅರ್ಭಕತನವನ ಇದು ಬದರಿಯಲ್ಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರವ ಪಠಿಸಿದ. ಯಾವುದೇ ಭಯ ಇಲ್ಲದೇನೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಬಾಲಕ ಆ ಬದರಿಕಾಶ್ರಮಕ್ಕೆ ಹೋಗಿ ಆ ಅಧ್ಯಯನವನ್ನು ವೇದವ್ಯಾಸ ದೇವರಲ್ಲಿ ಅಧ್ಯಯನವನ್ನು ಮಾಡಿದ್ದಾರಂತೆ. ಇದಕ್ಕೆ ವಾಯುಪುರಾಣದ ಒಂದು ಸಂವಾದಿಯೂ ಕೂಡ ಇದೆ ಅಂತ ಹೇಳ್ತಾರೆ. ಸಪ್ತ ಸಂವತ್ಸರಾದ್ ಊರ್ಧ್ವಂ ಗತ್ವಾ ಬದರಿಕಾಶ್ರಮಂ ಪ್ರಪೇದೆ ಸರ್ವಶಾಸ್ತ್ರಾಣಿ ವೇದಾಂಶ್ಚೈವ ವೇನಾನಪಿ ಅಂತ ಹೇಳ್ತಾರೆ. 7 ವರ್ಷ ಆದ ಮೇಲೆ ಒಮ್ಮೆ ಬದರಿಕಾಶ್ರಮಕ್ಕೆ ಹೋಗಿ ಬಂದುಬಿಟ್ಟಿದ್ರಂತೆ. ಎಷ್ಟು ಮಹತ್ವ ವೇದವ್ಯಾಸ ದೇವರಲ್ಲಿ, ಅಷ್ಟು ಮಹತ್ವವನ್ನು ತೋರಿಸಿಕೊಟ್ಟಿರ್ತಕ್ಕಂಥವರು. ಇಷ್ಟೆಲ್ಲ ಮಾಡಿ ಯಾಕೆ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದರು ಅಂತಂದರೆ, ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಲಿಕ್ಕೂ ಒಂದು ಕಾರಣ ಇದೆ. ಆಚಾರ್ಯರು ಯಾವತ್ತಿಗೂ ಬಾಲಕರು, ಗೃಹಸ್ಥಾಶ್ರಮಿಗಳು ಇವರೆಲ್ಲ ಹೇಳೋದಕ್ಕಿಂತಲೂ ಯತಿಗಳು ಹೇಳಿದರೆ ಬಹಳದು ಬೇಗ ನಂಬುತ್ತಾರೆ. ಜನ ನಂಬುತ್ತಾರೆ ಅಂತಂದರೆ ಇದೇ ಉದ್ದೇಶದಿಂದಲೇ ಯತಿಗಳ ವೇಷವನ್ನು ಧಾರಣೆ ಮಾಡಿಕೊಂಡು ಮಿಥ್ಯಾಜ್ಞಾನವನ್ನು ಪ್ರಚಾರಪಡಿಸಿದರು. ಆ ಉದ್ದೇಶದಿಂದ ಆಚಾರ್ಯರು ಯತಿಗಳ ವೇಷ ಅಲ್ಲ, ಯತಿಗಳ ನಿಜವಾಗಿರತಕ್ಕಂತಹ ಧರ್ಮವನ್ನೂ ಕೂಡ ಜಗತ್ತಿಗೆ ತೋರಿಸುವ ಉದ್ದೇಶದಿಂದ. ಯತಿಗಳ ಧರ್ಮ ಏನು? ಇದು ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅನ್ನೋ ನಿಜವಾಗಿರತಕ್ಕಂಥ ಕರ್ತವ್ಯ, ಯತಿಗಳ ಕರ್ತವ್ಯವನ್ನು ನಿಜವಾಗಿಯೂ ತೋರಿಸಬೇಕಾಗಿದೆ. ಈ ಉದ್ದೇಶದಿಂದ ಆಚಾರ್ಯರು ವಾಸುದೇವ ಆಶ್ರಮವನ್ನಾಗಿ ಮಾಡ್ತಾ ಇದ್ದಾನೆ. ಇದಕ್ಕಿಂತ ಪೂರ್ವದಲ್ಲಿ ಅನೇಕ ಘಟನೆಗಳನ್ನು ನೀವೆಲ್ಲ ಕೇಳಿರ್ತೀರಿ. ಆಚಾರ್ಯರ ಬಾಲ್ಯಾವಸ್ಥೆಯಲ್ಲೇನೆ ಗೋವುಗಳನ್ನು, ವಾಸುದೇವನಿಗೆ ಹಾಲು ಕುಡಿಸಬೇಕು ಅಂತ ಗೋವುಗಳನ್ನು ತಂದು ಕೊಡ್ತಾನೆ. ಆ ಗೋವುಗಳನ್ನು ಕೊಟ್ಟಂತಹ ಮಹಾನುಭಾವನಿಗೆ ಉತ್ತಮವಾದಂತಹ ತತ್ವಜ್ಞಾನವನ್ನು ಮುಂದಿನ ಜನ್ಮದಲ್ಲಿ ಕೊಡುವ ಮೂಲಕ ಮೋಕ್ಷವನ್ನೇ ಕರುಣಿಸಿದ್ದಾರಂತೆ. ಪಾತುಂಪಯಾಂಸಿ ಶಿಶವೇ ಕಿಲ ಗೋಪ್ರದೋಸ್ಮೈ ಪೂರ್ವಾಲಯಸ್ವಸುತಸೂನುತಯ ಪ್ರಜಾತಃ ನಿರ್ವಾಣ ಹೇತುಮಲಭಿಷ್ಟ ಪರಾತ್ಮವಿದ್ಯಾಂ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್. ಇವತ್ತು ನಾವು ಯಾರಾದರೂ ಆಚಾರ್ಯರ ಶಾಸ್ತ್ರ ಓದಿದ್ದಾನೆ ಅಂತ ಗೊತ್ತಿದ್ರೆ ಸಾಕು, ಅವರಿಗೆ ದಾನ ಮಾಡಿದರೆ ಎಷ್ಟೋ ಪುಣ್ಯ ಸಂಪಾದನೆ ಮಾಡ್ತಿದ್ದೀವಿ ಅಂತಂದರೆ, ಸಾಕ್ಷಾತ್ ಮೋಕ್ಷಪ್ರದಾಯಕರಾಗಿರ್ತಕ್ಕಂತಹ ಜೀವೋತ್ತಮರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ಹಾಲು ಕುಡಿಲಿಕ್ಕೆ ದಾನ ಮಾಡಿದರೆ ಆ ಪುಣ್ಯಾತ್ಮನ ಪ್ರಭಾವ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಬೇಕು. ಅವನು ಸಾಮಾನ್ಯ ಆಗಲಿಲ್ಲ, ಮುಂದಿನ ಜನ್ಮದಲ್ಲಿ ಸಂಪೂರ್ಣವಾದಂತಹ ತತ್ವಜ್ಞಾನವನ್ನು ಪಡೆದು ಮೋಕ್ಷವನ್ನು ಹೊಂದುತ್ತಾನೆ ಅಂತ ಉಲ್ಲೇಖ ಮಾಡ್ತಾರೆ. ಹೀಗೆ ಆ ಎಲ್ಲ ಅದನ್ನು ಮಾಡಿ ಮತ್ತು ತಂದೆಯಲ್ಲಿ ಇರತಕ್ಕಂತಹ ಅನೇಕ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಬಾಲ್ಯದಲ್ಲಿ. ಇವತ್ತು ಮಕ್ಕಳು ದೊಡ್ಡವರಾದ ಮೇಲೆ ತಂದೆ ಮಾಡಿರ್ತಕ್ಕಂತಹ ಸಾಲ ತೀರಿಸ್ತಾರೋ ಇಲ್ಲೋ ಅಥವಾ ಇನ್ನಿಷ್ಟು ಸಾಲ ಹೊರಿಸಿ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಬಾಲ್ಯಾವಸ್ಥೆಯಲ್ಲೇನೆ ವಾಸುದೇವ ತಂದೆಗೆ ಇರ್ತಕ್ಕಂತಹ ಎಲ್ಲ ವಿಧವಾದಂತಹ ಕಷ್ಟಗಳನ್ನು ಪರಿಹಾರ ಮಾಡುವ ಮೂಲಕ ಅನುಗ್ರಹ ಮಾಡಿದ್ನಲ್ವ, ಎಂಥ ಜವಾಬ್ದಾರಿ! ಈ ಕಡೆ ಮಗನಾಗಿ ಜವಾಬ್ದಾರಿ ನಿರ್ವಹಿಸಿದ, ಲೋಕಕ್ಕೆ ವಿಶ್ವಗುರುಗಳಾಗಿ ಜವಾಬ್ದಾರಿ ನಿರ್ವಹಿಸಿದರು. ಇಷ್ಟೆಲ್ಲ ಕಾರ್ಯಗಳನ್ನು ಅವರೊಬ್ಬರಿಂದಲೇ ಮಾಡಲಿಕ್ಕೆ ಸಾಧ್ಯ. ಹೀಗೆ ಅನೇಕ ವಿಧವಾಗಿರತಕ್ಕಂತಹ ಬಾಲ್ಯದ ಲೀಲೆಗಳನ್ನು ತೋರಿಸ್ತಾ ಆಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಅಚ್ಯುತ ಪ್ರೇಕ್ಷಾಚಾರ್ಯರಿಂದ, ಅಚ್ಯುತ ಪ್ರೇಕ್ಷಾಚಾರ್ಯರು ಬಹಳ ಸದ್ಗುರುಗಳು. ಆಚಾರ್ಯರಿಗೆ ಗುರುಗಳಾಗಬೇಕಂತಂದರೆ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಸಂಪಾದನೆಯನ್ನು ಮಾಡಿರಬೇಕು. ಅವರು ಅನಂತೇಶ್ವರದಲ್ಲಿ ಅನೇಕ ಕಾಲಗಳ ಇದ್ದು ಭಗವಂತನಲ್ಲಿ ಭಕ್ತಿಯಿಂದ ಅರ್ಚನೆ ಮಾಡಿದರ ಪ್ರಭಾವ ಏನು ಅಂದರೆ, ಆಚಾರ್ಯರಂತಹ ಒಬ್ಬ ದೊಡ್ಡ ವಿಶ್ವಗುರುಗಳಿಗೆ ಸನ್ಯಾಸಾಶ್ರಮವನ್ನು ಕೊಡತಕ್ಕಂತಹ ಭಾಗ್ಯ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಒದಗಿ ಬಂತು. ಆದ್ದರಿಂದ ಅಂತಹ ಅಚ್ಯುತ ಪ್ರೇಕ್ಷಾಚಾರ್ಯರು ಅವರಿಗೆ ಪೂರ್ಣಪ್ರಜ್ಞರು ಅಂತ ನಾಮಕರಣವನ್ನು ಮಾಡ್ತಾರೆ. ಪೂರ್ಣಪ್ರಜ್ಞರು ಅಂತ ಅಚ್ಯುತ ಪ್ರೇಕ್ಷಾಚಾರ್ಯರು ಹಿಟ್ಟಂತಹ ಹೆಸರು ಪೂರ್ಣಪ್ರಜ್ಞರು ಅಂತ. ಆಮೇಲೆ ಅವರಿಗೆ ಆನಂದ ತೀರ್ಥರು ಅಂತ ಹೆಸರು ಬಂದಿರತಕ್ಕಂಥದ್ದಾಗಿದೆ. ಹೀಗೆ ಮಾಡಿದಾಗ ಅಚ್ಯುತ ಪ್ರೇಕ್ಷಾಚಾರ್ಯರ ಕೂಡಿಕೊಂಡು ಅನೇಕ ವಾದಿಗಳನ್ನು ನಿರ್ನಾಮ ಮಾಡಿ, ಮೊದಲಿಗೆ ಅನೇಕ ಯಾವ್ಯಾವ ಮತದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಆ
ವಾದಿಗಳ ಪ್ರಚುರವಾಗಿರ್ತಕ್ಕಂತಹ ಪ್ರಭಾವ ಇತ್ತೋ ಅಂತಹ ಕಡೆಗಳಲ್ಲಿ ಹೋಗಿ ಮೊದಲಿಗೆ ಭಗವಂತ ಮಾಡಿದ್ದೇನು ಆಚಾರ್ಯರು ಅಂತಂದರೆ ಎರಡು ಕಾರಣಗಳನ್ನು ಕೊಟ್ಟಿದ್ದರು. ಒಂದು ಭಗವಂತ ನಿರ್ಗುಣ ನಿರಾಕಾರ, ಅದಕ್ಕೆ ಪೋಷಕವಾಗಿ ಜಗತ್ತು ಮಿಥ್ಯ. ಈ ಎರಡನ್ನೂ ಕೂಡ ನಿರಾಕರಣೆ ಮಾಡಲಿಕ್ಕೋಸ್ಕರ ಮೊದಲಿಗೆ ತಿಳಿಸಿದರೆ ಆಚಾರ್ಯರು ಎರಡು ತತ್ವಗಳನ್ನು, ಸ್ವತಂತ್ರಮಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ ಸ್ವತಂತ್ರೋ ಭಗವಾನ್ ವಿಷ್ಣು ಭಾವಾಭಾವೋ ದ್ವಿಧೇತರತ್. ಎರಡು ತತ್ವಗಳು ಜಗತ್ತಿನಲ್ಲಿ, ಎರಡು ತತ್ವ, ಸ್ವತಂತ್ರ ತತ್ವ ಅಸ್ವತಂತ್ರ ತತ್ವ. ಅದರಲ್ಲಿ ಎಲ್ಲ ಸ್ವತಂತ್ರ ತತ್ವದ ಅಧೀನವಾಗಿ ಅಸ್ವತಂತ್ರ ತತ್ವದ ಒಂದು ಪ್ರಭಾವ ಇದೆ ಅಂತ ಅರಿತುಕೊಳ್ಬೇಕು ಅಂಥೇಳಿ ಜಗತ್ತಿನ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ನಾವಿವತ್ತೇನು ಆಗು ಹೋಗುಗಳನ್ನು ನೋಡ್ತಾ ಇದ್ದೇವೆ, ಇದಕ್ಕೆಲ್ಲ ಒಬ್ಬ ಕರ್ತೃ, ಒಬ್ಬ ನಿಯಾಮಕನಾಗಿರ್ತಕ್ಕಂಥ ವ್ಯಕ್ತಿ, ಅವನು ಸತ್ಯನಾಗಿರಲೇಬೇಕು. ಇಂತಹ ವಸ್ತುವನ್ನು ನಿರ್ಮಾಣ ಮಾಡಬೇಕಾದ್ರೆ ಇವತ್ತು ಮಾಯಾವಿ ಕೊಟ್ಟಂತಹ 100 ರೂಪಾಯಿಯನ್ನು ಬಳಸ್ತೀವೋ ಇಲ್ಲೋ, ಬಳಸೋದಿಲ್ಲ ನಾವು. ಆದರೆ ಪರಮಾತ್ಮ ಸೃಷ್ಟಿ ಮಾಡಿದಂತಹ ಜಗತ್ತಿನಿಂದ ಎಷ್ಟು ಉಪಕಾರವನ್ನು ಪಡಿತಾ ಇದ್ದೇವೆ ಇವತ್ತು. ಎರಡ ಪ್ರತಿಯೊಂದು ವಸ್ತುವಿನಿಂದಲೂ ಕೂಡ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂತಹ ಸಾಕ್ಷಾತ್ ಸಾಧನ ಶರೀರದಿಂದಲೇ, ಅವನು ಸೃಷ್ಟಿ ಮಾಡಿದಂತಹ ಈ ಶರೀರದಿಂದಲೇ ಎಷ್ಟು ಭೋಗವನ್ನು ಪಡ್ತಾ ಇದ್ದೇವೆ. ಇದು ಯಾವುದು ಸುಳ್ಳಲ್ಲ, ಎಲ್ಲವೂ ಸತ್ಯ, ನಮಗೆ ಅನುಭವಕ್ಕೆ ಬರ್ತಕ್ಕಂತಹದ್ದು. ಆದ್ದರಿಂದ ಇಂತಹ ವಸ್ತುವನ್ನು ಯಾರಾದರೂ ಸುಳ್ಳು ಅಂತ ಹೇಳ್ತಾರೋ, ಸುಳ್ಳು ಅಂತ ಹೇಳಿದರೆ ನಾವೇ ಮೂರ್ಖರಾಗ್ತೀವಿ. ಆದ್ದರಿಂದ ಅನುಭವಕ್ಕೆ ಬರತಕ್ಕಂತಹ ಎಲ್ಲ ವಸ್ತುಗಳನ್ನು ಇದನ್ನು ಸುಳ್ಳು ಅಂತ ಹೇಳೋರೇ ಮೂರ್ಖರಾಗ್ತಾರೆ ಹೊರತಾಗಿ ಇದು ಯಾವುದು ಸುಳ್ಳಲ್ಲ. ಇಷ್ಟು ಒಬ್ಬ ವ್ಯಕ್ತಿಯ ಯಾವುದೋ ಒಂದು ಸಣ್ಣ ಜಡವಾದಂತಹ ವಸ್ತುವನ್ನು ನಿರ್ಮಾಣ ಮಾಡಿದಂತಹ ವ್ಯಕ್ತಿಯ ಜ್ಞಾನ ಐಶ್ವರ್ಯಗಳನ್ನು ನಾವು ಚಿಂತನೆ ಮಾಡೋದಾದರೆ ಇಡೀ ಜಗತ್ತು ಕ್ರಮಬದ್ಧವಾಗಿ ಈ ಜಗತ್ತನ್ನು ನಿರ್ಮಾಣ ಮಾಡಿದಂತಹ ಭಗವಂತನ ಜ್ಞಾನ ಮಹತ್ವ, ಅವನ ಅದ್ಭುತವಾದಂತಹ ಮಹತ್ವ ಎಂಥದ್ದು ಅಂತ ನಾವು ಅರಿತುಕೊಳ್ಬೇಕು. ಆದ್ದರಿಂದ ವೇದವ್ಯಾಸ ದೇವರು ಭಗವಂತನನ್ನು ತಿಳಿಸ್ಕೊಡ್ಬೇಕು ಅಂತಂದರೆ ಭಗವಂತನ ಲಕ್ಷಣವನ್ನು ಹೇಳಲಿಲ್ಲ. ಮೊದಲಿಗೆ ಏನು ಹೇಳಿದರು ಅಂತಂದರೆ ಹೇಳ್ತಾರೆ, ಭಗವಂತ ಅಂದರೆ ಏನು? ಬ್ರಹ್ಮಸೂತ್ರಗಳಲ್ಲಿ ಭಗವಂತ ಕಿಂ ತದ್ ಬ್ರಹ್ಮ ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದೇನು ಅಂತಂದರೆ ಜನ್ಮಾದ್ಯಸಯತಃ ಅಂತ ಉತ್ತರ ಕೊಟ್ಟರು. ಭಗವಂತನನ್ನು ತಿಳ್ಕೊಳ್ಬೇಕಲ್ವಾ, ಮೊದಲಿಗೆ ಜಗತ್ತನ್ನು ಸರಿಯಾಗಿ ತಿಳ್ಕೊಳ್ರಿ, ಭಗವಂತನ ತಾನಷ್ಟು ತಾನೇ ತಿಳಿತಾನೆ ಅಂತ. ಯಾಕೆ ಅಂತಂದರೆ ಎಂತಹ ಜಗತ್ತಿದು, ಅತ್ಯದ್ಭುತ ಬಹುಚಿತ್ರ ಜಗತ್ ಬಹುದಾಕರಣಾತ್ ಪರಶಕ್ತಿರನಂತ ಗುಣಪರಮಃ. ಇಂತಹ ಬಹುಶಕ್ತಿ ಅನೇಕ ವಿಧವಾಗಿರ್ತಕ್ಕಂಥ ಬಹುಚಿತ್ರವಾದಂತಹ ಜಗತ್ತು, ಒಬ್ಬರಿದ್ದ ಹಾಗೆ ಇನ್ನೊಬ್ಬರಿಲ್ಲ. ಹೇಗೆ ಎಷ್ಟು ವ್ಯವಸ್ಥಿತ ನೋಡ್ರಿ, ಒಬ್ಬರಿದ್ದ ಹಾಗೆ ಇನ್ನೊಬ್ರು, ಏನಾದರೂ ಒಬ್ಬರಿದ್ದ ಹಾಗೆ ಇನ್ನೊಬ್ರು ಇದ್ದುಬಿಟ್ರೆ ಎಷ್ಟು ಸಮಸ್ಯೆ ಆಗ್ತಿತ್ತು. ಆಮೇಲೆ ಒಬ್ಬರ ಗುಣಗಳು ಇನ್ನೊಬ್ಬರ ಗುಣಗಳಿಗೆ ಹೊಂದಿಕೆ ಆಗೋದಿಲ್ಲ. ಎಲ್ಲವೂ ಭಿನ್ನ ಭಿನ್ನವಾಗಿರ್ತಕ್ಕಂತಹ ಜಗತ್ತು, ಆದರೂ ಕೂಡ ಕ್ರಮಬದ್ಧವಾಗಿ ನಡೀತಾ ಇದೆ. ಬೆಳಗ್ಗೆ ಆಗತ್ತೆ, ರಾತ್ರಿ ಆಗತ್ತೆ, ಅವರವರ ಕೆಲಸಗಳನ್ನು ಮಾಡಿಕೊಳ್ತಾರೆ. ಇದೆಲ್ಲವನ್ನೂ ಕ್ರಮಬದ್ಧವಾಗಿ ನಿಯಮನ ಮಾಡಬೇಕಾದ್ರೆ ಅವನ ಜ್ಞಾನ, ಅವನ ಶಕ್ತಿ, ಅವನ ಐಶ್ವರ್ಯ ಇದು ಎಷ್ಟು ಅಂತ ಚಿಂತನೆ ಮಾಡಬೇಕು. ಯಾವುದೋ ಇವತ್ತು ಎಲ್ಲೋ ಒಂದು ಕಡೆ ಇರತಕ್ಕಂತಹ ವ್ಯಕ್ತಿಯ ಇನ್ನೊಂದು ಕಡೆ ಇರತಕ್ಕಂತಹ ವ್ಯಕ್ತಿಯ ಜೊತೆಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಒಂದು ಏನೋ ದೂರವಾಣಿ ಕರೆಯನ್ನು ಕಂಡು ಹಿಡಿದಿದ್ದಾರೆ ಅಂತಂದರೆ ಏನು ಕಂಡು ಹಿಡಿದಿದ್ದಾರೆ? ಎಲ್ಲೋ ಇರತಕ್ಕಂತಹ ಏನು ಟೆಕ್ನಾಲಜಿ ಇವತ್ತು ಇಷ್ಟೆಲ್ಲ ಮುಂದುವರೆದಿದೆ ವಿಜ್ಞಾನ ಅಂತ ಹೇಳ್ತೀವಿ. ಆ ವಿಜ್ಞಾನಕ್ಕೂ ಮೀರಿದಂತಹ ವಿಜ್ಞಾನ ನಮ್ಮ ಭಗವಂತನ ವಿಜ್ಞಾನ. ಎಷ್ಟು ತಾಯಿಯ ಗರ್ಭದಲ್ಲಿ, ಯಾವ ತಾಯಿಯ ಗರ್ಭದಲ್ಲಿ ಯಾರು ರಕ್ಷಣೆ ಮಾಡ್ತಾನೆ? ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ. ಭಗವಂತನ ತಾಯಿಯ ಗರ್ಭದಲ್ಲಿ ಎಷ್ಟೇ ವಿಜ್ಞಾನ ಮುಂದುವರೆದರೂ ಕೂಡ ತಾಯಿಯ ಗರ್ಭದಲ್ಲಿ ರಕ್ಷಣೆ ಮಾಡುವಂತಹ ಒಂದು ಪದ್ಧತಿಯನ್ನು ಯಾವ ವಿಜ್ಞಾನಿಗಳು ಕಂಡುಹಿಡಿದಿಲ್ಲ. ಅಲ್ಲಿ ಆ ಶಿಶುವಿನ ಒಂದು ರಕ್ಷಣೆಯ ಜವಾಬ್ದಾರಿ, ಆಹಾರದ ರಕ್ಷಣೆಯ ಜವಾಬ್ದಾರಿ, ಪ್ರತಿಯೊಂದು ಹೇಳ್ತಾರೆ. ಒಂದೊಂದು ದೇಹದಲ್ಲಿ ಬಲಗಡೆ 72,000 ನಾಡಿಗಳು, ಎಡಗಡೆ 72,000 ನಾಡಿಗಳನ್ನು ಕ್ರಮಬದ್ಧವಾಗಿ ನಡೆಸಿ ಅದರ ಮೂಲಕ ರಕ್ತ ಸಂಚಾರವನ್ನು ಮಾಡಿಸಿ ತನ್ನ ಮೂಲಕ ಆ ನರಗಳ ಮೂಲಕ ಆ ಶಿಶುವಿಗೆ ಆಹಾರವನ್ನು ಒದಗಿಸುವಂತಹ ಅವನ ವಿಜ್ಞಾನದ ತಲೆ ಇದೆಯಲ್ವಾ, ಇದು ಯಾವ ವಿಜ್ಞಾನಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಭಗವಂತನ ಅತ್ಯದ್ಭುತವಾದಂತಹ ಮಹಿಮೆ. ಆದ್ದರಿಂದ ಭಗವಂತನನ್ನು ತಿಳಿಯಬೇಕು ಅಂತಂದರೆ ಅವನನ್ನು ಕರ್ಕೊಂಡು ಬಂದು ನಿಂದಿರಿಸ್ಲಿಕ್ಕಾಗಲ್ಲ. ಯಾರೋ ಒಬ್ಬರು ಗುರುಗಳು ಹೇಳಿದ್ರಂತೆ, ಗುರುಗಳ ಹತ್ರ ಹೋಗಬೇಕು ಅಂತ ಒಬ್ಬ ಶಿಷ್ಯ ತಯಾರಾದನಂತೆ. ಶಿಷ್ಯ ತಯಾರಾದ ಗುರುಗಳನ್ನು ಪರೀಕ್ಷೆ ಮಾಡಿ ಇಟ್ಕೊಳ್ಬೇಕಲ್ವ. ಗುರುಗಳನ್ನು ಚೆನ್ನಾಗಿ ಇದ್ದರೆ, ಅವರು ಚೆನ್ನಾಗಿ ತಿಳ್ಕೊಂಡಿದ್ರೆ ಅವ್ರ ಹತ್ರ ಹೋಗಬೇಕು. ಅದಕ್ಕೆ ಎಲ್ಲರನ್ನ ಕೇಳಬೇಕಾಗಿ ಗುರು ಮೊದಲಿಗೆ ಹೋಗಿ ಪರೀಕ್ಷೆ ಮಾಡ್ತಾ ಇದ್ದಂತೆ. ಪರೀಕ್ಷೆ ಅಂದರೆ ಕೇಳ್ತಾ ಇದ್ದಂತೆ, ಗುರುಗಳೇ ನೀವು ದೇವರನ್ನು ನೋಡಿದ್ದೀರಾ ಅಂತ. ಎಲ್ಲರೂ ಏನು ಹೇಳ್ತಾರೆ, ನಮ್ಮ ಹತ್ರ ಶಿಷ್ಯ ಬರಲಿ ಅಂತ ನೋಡಿದ್ದೇನೆ ಅಂತ ಹೇಳಿದ್ರಂತೆ. ಈ ಗುರುಗಳು ಉಪಯೋಗ ಇಲ್ಲ ಅಂತ ಬಿಟ್ಟು ಹೋಗ್ಬಿಟ್ಟ. ಅನೇಕ ಗುರುಗಳ ಹತ್ರ ಹೋದ. ಎಲ್ಲರೂ ಕೂಡ ಗುರುಗಳು ಏನು ಮಾಡಿದ್ರು, ನಾನು ನೋಡಿದ್ದೇನೆ ಅಂತ ಹೇಳಿದರು. ಒಬ್ಬ ಗುರುಗಳು ಮಾತ್ರ ಹೇಳಿದ್ರಂತೆ, ನಾನು ನೋಡಿಲ್ಲ, ಗುರುಗಳನ್ನು ನೋಡಿದ್ದೇನೆ ಅಂತ ಕೇಳಿದರೆ, ನಾನಲ್ಲಪ್ಪ, ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ನಾನು ನೋಡಿಲ್ಲ ಅಂತ ಹೇಳಿದ್ರಂತೆ. ನೀವೇ ನನಗೆ ನಿಜವಾಗಿರ್ತಕ್ಕಂತಹ ಗುರುಗಳು. ಯಾಕೆಂದರೆ ಭಗವಂತನನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ,
ಅವನು ತಿಳ್ಕೊಂಡಿದ್ದೇನೆ, ನೋಡಿಲ್ಲ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ರಂತ ಗುರುಗಳು. ಇದು ಸತ್ಯ. ಭಗವಂತನನ್ನು ನಾವು ನೋಡಲಿಕ್ಕಾಗೋದಿಲ್ಲ. ಏನು ಮಾಡ್ಬೋದು? ಈ ಜಗತ್ತನ್ನು ನೋಡಿ ಅವನ ಮಹಿಮೆಯನ್ನು ಎತ್ಕಿಂಚಿತ್ ತಿಳ್ಕೊಳ್ಬೋದು ಅಷ್ಟೇ ಹೊರತಾಗಿ ಭಗವಂತನನ್ನು ನಾವು ಸಂಪೂರ್ಣವಾಗಿ ಅರಿತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ. ನಮಗಲ್ಲ, ಅದು ಲಕ್ಷ್ಮೀದೇವಿಯಂತಹ ಮಹಾನುಭಾವಳಿಗೆ ಆಗೋದು. ನರಮಾಪಿ ಪದಾಂಗುಲೀಲಸನ್ ನಕಧೂ ರಾಜದನಂತ ಸದ್ಗುಣಾನ್. ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ನಿರಂತರವಾಗಿ ಭಗವಂತನ ಪಾದಕಮಲಗಳಲ್ಲೇ ನೆಲೆಸಿರುವಂತಹ ಲಕ್ಷ್ಮೀದೇವಿಗೆ ಭಗವಂತನ ಉಗುರಿನ ಒಂದು ಅಂಶವೂ ಕೂಡ ಇನ್ನೂ ತಿಳಿದಿಲ್ಲ ಅಂತ. ಅನಂತ ಸದ್ಗುಣಾನ್ ಅಂತಂದರೆ ನಾವು ಪಾಡಿಯಲ್ಲಿ ಲಕ್ಷ್ಮೀದೇವಿಗೆ ಆಗಿದೆ. ಹೀಗಿರಬೇಕಾದ್ರೆ ಅಂತಹ ಭಗವಂತನ ಮಹತ್ವವನ್ನು ನಾವು ಏನಂತ ವರ್ಣನೆ ಮಾಡಬೇಕು ಅಂತ ಆಚಾರ್ಯರು ಅದನ್ನೇ ಹೇಳ್ತಾ ಇದ್ದಾರೆ. ಸರ್ವೇಶ ಹರಿವಿಶ್ವ, ಭಗವಂತ ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿರ್ತಕ್ಕಂಥವನು. ಹರಿವಿಶ್ವತಾ ಪುಸಿ ಎಂಬ ದುರ್ವಾದಿಗಳ ಮತವ ನೆರೆಖಂಡಿಸಿ, ವಿಶ್ವವೆಲ್ಲ ಪುಸಿ ಅಂತ ಸುಳ್ಳು ಅಂತ ಹೇಳ್ತಕ್ಕಂತಹ ಎಲ್ಲ ಮತಗಳನ್ನು ನಿರ್ನಾಮ ಮಾಡಿ, ಸರ್ವೇಶ ಹರಿವಿಶ್ವ ಸತ್ಯವೆಂದರುಹಿದ ಶರ್ವಾದಿ ಗೀರ್ವಾಣ ಸಂತತಿಯಲ್ಲಿ ಎಲ್ಲರಿಗೂ ಕೂಡ ಅಂತಹ ಜ್ಞಾನವನ್ನು ಕೊಟ್ಟು ಭಗವಂತ ಸತ್ಯ, ಅವನು ನಿರ್ಮಾಣ ಮಾಡಿರ್ತಕ್ಕಂತಹ ಜಗತ್ತು ಸತ್ಯ, ಅವನನ್ನು ಹೇಳ್ತಕ್ಕಂತಹ ಈ ವೇದಗಳೆಲ್ಲವೂ ಸತ್ಯ ಅಂತೆಲ್ಲ ನಿರ್ನಾಮ ಮಾಡಿ ಈ ಥರ ಮತಗಳನ್ನೆಲ್ಲ ಒಂದೊಂದು ಬಾರಿ ನೋಡ್ರಿ. ನೀವು ಆಚಾರ್ಯರ ಗ್ರಂಥದಲ್ಲಿ ಪ್ರವೇಶ ಮಾಡಿದಿರು ಅಂತಂದರೆ ಇನ್ನೊಮ್ಮೆ ಯಾವ ಗ್ರಂಥವನ್ನು ಓದಲಿಕ್ಕೆ ಮನಸ್ಸು ಬರೋದಿಲ್ಲ. ಯಾವುದೇ ವಿಜ್ಞಾನವನ್ನಾಗಲಿ ಯಾವುದನ್ನೂ ಓದಲಿಕ್ಕೆ ಮನಸ್ಸು ಬರೋಲ್ಲ. ಯಾಕೆ ಅಂತಂದರೆ ಅಷ್ಟು ಅನುಭವಕ್ಕೆ ಹತ್ತಿರವಾದಂತಹ ಸಿದ್ಧಾಂತ ಅಂತಂದರೆ ನಾವು ಎದೆ ತಟ್ಕೊಂಡು ಹೇಳಿಕೊಳ್ಬೋದಾದಂತಹ ಸಿದ್ಧಾಂತ ಅಂದರೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಮಾತ್ರ. ಅಷ್ಟು ಅನುಭವಕ್ಕೆ ಹತ್ತಿರವಾಗಿರತಕ್ಕಂಥದ್ದು. ಇವತ್ತಿನ ವೈಜ್ಞಾನಿಕ ಯುಗಕ್ಕೆ ಬಹಳ ಹತ್ತಿರವಾದಂತಹ ಸಿದ್ಧಾಂತ. ಏನು ಕಣ್ಣಿಗೆ ಕಾಣತಕ್ಕಂತಹದ್ದು ಸತ್ಯ, ಒಬ್ಬರಲ್ಲಿ ಇನ್ನೊಬ್ಬರಲ್ಲಿ ಭೇದ ಇರತಕ್ಕಂಥದ್ದು ಸತ್ಯ. ಇದೆಲ್ಲ ವೈಜ್ಞಾನಿಕ ಪ್ರಪಂಚದಲ್ಲಿ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಇದಕ್ಕಿಂತ ವ್ಯತಿರಿಕ್ತ ಏನೂ ಹೇಳ್ತಾ ಇಲ್ಲ ಆಚಾರ್ಯರು. ಆದ್ದರಿಂದ ಅನುಭವಕ್ಕೆ ಬಹಳ ಅನುಭವ ಸಿದ್ಧಾಂತ ಅಂತಲೇ ಹೆಸರಿದೆ. ಇನ್ನೊಂದು ರೀತಿ ಅನುಭವ ತತ್ವ ಸಿದ್ಧಾಂತ. ತತ್ವ ಅಂದರೆ ಅನುಭವ ಸಿದ್ಧಾಂತವಾಗಿರ್ತಕ್ಕಂಥದ್ದು ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಹೀಗೆ ಮಾಡಿ ಅನೇಕ ವಾದಿ ದಿಗ್ವಿಜಯಗಳನ್ನು ಮಾಡಿ ಎಲ್ಲ ಕಡೆ ಶಿಷ್ಯ ಸಂಪತ್ತನ್ನು ಬೆಳೆಸಿದರು. ಗೋದಾವರಿ ನದಿ ತೀರಕ್ಕೆ ಹೋಗ್ತಾರೆ. ಗೋದಾವರಿ ನದಿ ತೀರದಲ್ಲಿ ಹಿಂದಿನ ಕಾಲದಲ್ಲಿ, ಆಗಿನ ಆಚಾರ್ಯರ ಕಾಲದಲ್ಲಿ, ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಪಂಡಿತರಿಗೆ ಭಾರತ ದೇಶದಲ್ಲಿ ಏನು ಪಂಡಿತರು ಲೆಕ್ಕ ಹಾಕಿದರೆ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹ ಪಂಡಿತರು ಅರ್ಧ ಸಮಾನ, ಅಲ್ಲೇ ಜಾಸ್ತಿ ಜನ ಇದ್ದರು. ಬಹಳ ಘಟಾನುಘಟಿಗಳ ಪಂಡಿತರು ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ನದಿ ತೀರದಲ್ಲಿ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಪಂಡಿತರು ಅಲ್ಲಿಗೆ ಹೋಗ್ತಾರೆ ಸೀದಾ ಆಚಾರ್ಯ ಗೋದಾವರಿ ನದಿ ತೀರಕ್ಕೆ. ಇವತ್ತಿನ ಮಹಂದ್ರಿ ಹತ್ರ ಗೋದಾವರಿ ನದಿ ತೀರಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ವಾದವನ್ನು ಪ್ರಾರಂಭ ಮಾಡ್ತಾರೆ. ಅನೇಕ ವಾದಗಳನ್ನು ಪ್ರಾರಂಭ ಮಾಡಿ ಅಲ್ಲಿ ತಮ್ಮ ಅನೇಕ ದಿನಗಳ ಕಾಲ ವಾದಗಳನ್ನು ಆದಾಗ ಅಲ್ಲಿ ಸಿಕ್ಕಂತಹ ಶಿಷ್ಯರೇ ನಮ್ಮ ಎಲ್ಲ ಮಠಗಳಿಗೆ ಮೂಲ ಪುರುಷರಾಗಿರ್ತಕ್ಕಂತಹ ಪದ್ಮನಾಭ ತೀರ್ಥರು. ಆ ಗೋದಾವರಿ ನದಿ ತೀರದಲ್ಲೇನೆ ಆಚಾರ್ಯರ ಹತ್ರ ವಾದ ಮಾಡಿ ಸೋತು ಆಚಾರ್ಯರ ಸಿದ್ಧಾಂತಕ್ಕೆ ಮರುಳಾಗಿ ಅವರಿಂದ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಮಹಾನುಭಾವರೇ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ನಾವೇನಿವತ್ತು ಕಾಣ್ತಾ ಇದ್ದೇವೆ ಎಲ್ಲ ಮಠಗಳ ಪರಂಪರೆ, ಅವರ ಶಿಷ್ಯ ಪರಂಪರೆ ಘಟ್ಟದ ಮೇಲೆ ಬೆಳಗಿದೆ. ಅದು ಅದಕ್ಕೆ ಮೂಲ ಕರ್ತರಾಗಿರ್ತಕ್ಕಂಥವರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು. ಅವರು ಮೊದಲಿಗೆ ಇತರ ಮತಾನುಯಾಯಿಗಳಾಗಿ ಆಚಾರ್ಯರ ಹತ್ರ ವಾದಕ್ಕಂತ ಬಂದವರು, ಆಚಾರ್ಯರನ್ನು ಸೋಲಿಸಬೇಕು ಅಂತ ಬಂದಿರತಕ್ಕಂತಹ ಅವರು ಶೋಭನ ಭಟ್ಟರು ಅಂತ ಅವರ ಹೆಸರು ಆಗಿತ್ತು. ಶೋಭನ ಭಟ್ಟರು ಅಂತ ಹೆಸರು ಹಾಕ್ಕೊಂಡು ಆಚಾರ್ಯರನ್ನು ಸೋಲಿಸಲಿಕ್ಕೆ ಬಂದಿರತಕ್ಕಂತಹವರು ಕೊನೆಗೆ ಆಚಾರ್ಯರ ಸಿದ್ಧಾಂತಕ್ಕೆ ಮರುಳಾಗಿ ಆಚಾರ್ಯರಿಂದಲೇ ಸನ್ಯಾಸಾಶ್ರಮವನ್ನು ಪಡೆದಿದ್ದಾರೆ. ಪಡೆದು ತನ್ಮೂಲಕ ವ್ಯಾಪಕವಾಗಿ ಅವರಿಂದ ಸಿದ್ಧಾಂತದ ಪ್ರಚಾರ ನಡೀತಂತೆ ಉಲ್ಲೇಖ ಮಾಡ್ತಾರೆ. ಬದರಿಕಾಶ್ರಮಕ್ಕೆ ಪುನರಪಿ ಎಯ್ದಿ ವ್ಯಾಸಮುನಿ ಪದ ಕೆರಗಿ ಅಖಿಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತತ್ವ ವೈದಿದ ಮಧ್ವ ಮುನಿರಾಯಂಗಳಿದೆ. ಹೀಗೆ ಅಲ್ಲಿಂದ ಬಂದು ಎಲ್ಲ ಅದನ್ನೇ ಏಕವಿಂಶತಿ ಕುಭಾಷ್ಯಗಳನ್ನು ಬೇರೆನು ತರಿದ ಶ್ರೀಕರಾರ್ಚಿತ ನೊಲುಮೆ ಶಾಸ್ತ್ರ ರಚಿಸಿ ಲೋಕತ್ರಯದೊಳಿದ್ದ ಸುರರು ಆಲಿಸುವಂತೆ ಆ ಕಮಲನಾಭಾದಿ ಯತಿ ನೀ ಕೊರೆದ. ಆ ಕಮಲನಾಭಾದಿ ಯತಿಗಳು ಅಂತಂದರೆ ಪದ್ಮನಾಭ ತೀರ್ಥರು ಅಂತ ಅರ್ಥ. ಆ ಪದ್ಮನಾಭ ತೀರ್ಥರೇ ಮೊದಲಾಗಿರ್ತಕ್ಕಂತಹ ಜ್ಞಾನಿವರೇಣ್ಯರು ಬಹಳ ಆಶ್ಚರ್ಯಪಟ್ಟು ಸ್ವೀಕಾರ ಮಾಡಿರ್ತಕ್ಕಂಥದ್ದು ಬ್ರಹ್ಮಸೂತ್ರ ಭಾಷ್ಯ. ವೇದವ್ಯಾಸದೇವರ ಹತ್ರ ಹೋದರು, ನೀನು ಭಾಷ್ಯವನ್ನು ಬರೀ, ನಿಜವಾದಂತಹ ನನ್ನ ಅಭಿಪ್ರಾಯವನ್ನು ಬರೀ ಅಂತ ಹೇಳಿದಾಗ ವೇದವ್ಯಾಸದೇವರು ಆಚಾರ್ಯರ ಭಾಷ್ಯ ಬರಿತಾ ಇರಬೇಕಾದ್ರೆ ಸಂಪೂರ್ಣವಾಗಿ ವೇದವ್ಯಾಸದೇವರು ಆಚಾರ್ಯರ ಹೃತ್ಕಮರದಲ್ಲಿ ಕೂತು ಬರಿತಾ ಇದ್ದಾರೇನೋ ಅಂತ ಅನಿಸಬೇಕು. ಹಾಗೆ ಒಂದೊಂದು ಪದಕ್ಕೆ ಆಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ.
ಅದರ ಭಾಷ್ಯಕ್ಕೆ ಮರುಳಾಗಿ ಶೋಭನ ಭಟ್ಟರು ಆಚಾರ್ಯರ ಸಂಪೂರ್ಣವಾಗಿರತಕ್ಕಂತಹ ಅದನ್ನೇ ವರ್ಣನೆ ಮಾಡ್ತಾರೆ ಸುಮಧ್ವಿಜಯದಲ್ಲಿ. ವ್ಯಾಸದೇವ ಹೃದಯಾತಿ ವಲ್ಲಭಂ ವಾಸುದೇವ ಮಗಣಯ್ಯ ಸದ್ಗುಣಂ. ವ್ಯಾಸದೇವ ಹೃದಯಾತಿ, ಆಚಾರ್ಯರ ಮಾತು ಅಂತಂದರೆ ವೇದವ್ಯಾಸದೇವರಿಗೆ ಅತ್ಯಂತ ಪ್ರೀತಿಕರವಾಗಿರ್ತಕ್ಕಂಥದ್ದು. ವೇದವ್ಯಾಸದೇವರಿಗೆ ಸಾಧಯೇತ್ ಸಕಲ ದೋಷವರ್ಜಿತಂ, ಅದನ್ನು ಚಿಂತನೆ ಮಾಡಿದರೆ ಸಾಕು ಎಲ್ಲ ದೋಷಗಳನ್ನು ಕೂಡ ಪರಿಪೂರ್ಣವಾಗಿ ನಮ್ಮನ್ನು ದೋಷಗಳನ್ನು ಕೂಡ ಪರಿಹಾರ ಮಾಡ್ತಕ್ಕಂಥದ್ದು. ಜ್ಞಾನ ಭಕ್ತಿದ ಮನಂತ, ಆಚಾರ್ಯರ ಭಾಷ್ಯವನ್ನು ಪಾರಾಯಣ ಮಾಡಿದರೆ ಏನು ಸಿಗ್ತದೆ ಅಂತಂದರೆ ಜ್ಞಾನ ಭಕ್ತಿದ ಮನಂತ ಸೌಖ್ಯದಂ ಅಂತ. ಒಳ್ಳೆ ಜ್ಞಾನ, ಭಗವಂತನ ತತ್ವಜ್ಞಾನ, ಆ ತತ್ವಜ್ಞಾನದ ಮೂಲಕ ಭಕ್ತಿ, ಭಗವಂತನಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಭಕ್ತಿ ಉಂಟಾಗತ್ತೆ. ಅದರಿಂದ ಏನಾಗುತ್ತೆ? ಸೌಖ್ಯದಂ, ಉತ್ತಮವಾಗಿರತಕ್ಕಂತಹ ಆನಂದ ನಮ್ಮ ಸೊತ್ತಾಗತ್ತೆ. ಈ ಉದ್ದೇಶದಿಂದ ಅಂಥ ಅನೇಕ ವಿಧವಾಗಿರ್ತಕ್ಕಂತಹ ಆಚಾರ್ಯರ ಮಾತುಗಳು ಅಂಥ ಪ್ರಭಾವಪೂರಿತವಾಗಿರ್ತಕ್ಕಂಥ ಮಾತುಗಳು, ನೋಡಲಿಕ್ಕೆ ಎಲ್ಲರಿಗೂ ಕೂಡ ಆಕರ್ಷಣೀಯವಾಗಿರ್ತಕ್ಕಂಥ. ಬಾಲ ಸಂಗಮ ಬೋಧ ಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ, ನೋಡಲಿಕ್ಕೆ ಬಹಳ ಶ್ಲೋಕಪೂರ್ಣಕವಾಗಿರ್ತದೆ ಆಚಾರ್ಯರದು, ಬಹಳ ಶ್ಲೋಕವಾಗಿ ಪಾರಾಯಣ ಮಾಡ್ಕೊಂಡು ಹೋಗ್ಬೋದು, ಹಾಗಿರ್ತದೆ. ಆದರೆ ನೋಡಿದರೆ ಅರ್ಥ ಗಾಂಭೀರ್ಯ ಹೇಗಿರ್ತದೆ ಅದನ್ನು ನ್ಯಾಯಸುಧಾದಿ ಗ್ರಂಥಗಳ ಮೂಲಕನೇ ನಾವು ಅರ್ಥ ಮಾಡಿಕೊಳ್ಬೋದು. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಅಭಿಪ್ರಾಯಗಳನ್ನು ಒಳಗೊಂಡಂತಹ ಮಾತುಗಳನ್ನು ಶ್ರೀಮದ್ ಆಚಾರ್ಯರು ಆಡತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅಂತಹ ಶ್ರೀಮದಾನಂದ ತೀರ್ಥಾಚಾರ್ಯರ ಶ್ರೀಮದಾನಂದ ತೀರ್ಥರ ಮಾತುಗಳನ್ನು ಆಡಿಸಲಿಕ್ಕೆ ಅದಕ್ಕೆ ವ್ಯಾಸತೀರ್ಥಾದಯ ಕ್ಷಮಾಹ ಅಂತ. ವ್ಯಾಸತೀರ್ಥಾದಯರು ಅವರಿಗೆ, ವ್ಯಾಸತೀರ್ಥರು ಮತ್ತು ಟೀಕಾಕೃತ್ಪಾದರು ಎಲ್ಲ ಮೊದಲಾದಂತಹ ಮಹನೀಯರಿಗೆ ಸಮರ್ಥ್ಯ ಹೊರತಾಗಿ ನಮಗೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಅಂತಹ ಅದ್ಭುತವಾಗಿರ್ತಕ್ಕಂತಹ ಭಾಷ್ಯಗಳನ್ನು ರಚನೆ ಮಾಡಿದ್ದಾರೆ. ಆ ಭಾಷ್ಯಗಳನ್ನು ರಚನೆ ಮಾಡೋ ಪ್ರಕಾರವನ್ನು ವರ್ಣನೆ ಮಾಡ್ತಾರೆ. ಏನು ರಚನೆ ಮಾಡಿದ್ದಾರೆ? ಪ್ರತಿ 4 ಮಂದಿ ಶಿಷ್ಯರನ್ನು ಕೂಡಿಸಿಕೊಂಡಿದ್ದಾರಂತೆ. ಕೂಡಿಸಿಕೊಂಡು 4 ಪಾದಗಳನ್ನು ಒಟ್ಟಿಗೆ ಹೇಳ್ತಾ ಇದ್ದಾರೆ. 4 ಪಾದ ಬ್ರಹ್ಮಸೂತ್ರಗಳಲ್ಲಿ 4 ಅಧ್ಯಾಯಗಳಿದೆ. ಆ 4 ಅಧ್ಯಾಯಗಳನ್ನು ಒಂದೇ ಏಕ ಸಮಯದಲ್ಲೇನೆ ಹೇಳ್ತಾ ಇದ್ದಾರೆ. ಇದೇ ಒಂದು ಸಾಕು ಅವರು ಭಾವಿ ಚತುರ್ಮುಖ ಬ್ರಹ್ಮದೇವರು ಅಂತ ಹೇಳಲಿಕ್ಕೆ. ಯಾರಿಗೆ ಸಾಧ್ಯ? ನಮ್ಗೆ ಒಂದು ಹೇಳಬೇಕಾದ್ರೆ ಇನ್ನೊಂದು ಮರ್ತು ಹೋಗಿರ್ತದೆ, ಓದಿದ್ದನ್ನು ಇನ್ನೊಂದು ಸರಿ ನೆನಪಿಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥದ್ದು ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ 4 ಶಿಷ್ಯರನ್ನು ಕೂಡಿಸಿಕೊಂಡು ಚತುರಶ್ಚಿಷ್ಯಾನ್ ಲೀಲಯಾ ಲೇಖಯತ್ ಖಲು, 4 ಮಂದಿ ಶಿಷ್ಯರನ್ನು ಕೂಡಿಸಿಕೊಂಡು 4 ಅಧ್ಯಾಯಗಳನ್ನು ಒಂದೇ ಬಾರಿ ಹೇಳಿಸಿ ಬರೆಸಿದಾರಲ್ವಾ, ಇದು ಭಾವಿಬ್ರಹ್ಮರಿಗೆ ಅಲ್ಲದೇನೆ ಬೇರೆ ಯಾರಿಗೂ ಸಾಮರ್ಥ್ಯ ಇಲ್ಲ. ಎಂಥ ಭಾಷ್ಯ ಅದು! ಅದು ಬರೆದವ್ರಿಗೂ ಏನು ಪುಣ್ಯ, ಎಂಥ ಪುಣ್ಯ! ಆ ಬರೆದು ಓದಿದವ್ರಿಗೆ ಏನು ಪುಣ್ಯ! ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಶುಶ್ರೀ ಹರಿವೇಶ್ಮಕೃತ್ ಸಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥಯ್ಯ ಭಾಷ್ಯ ಮಾಲಿಕತು. ಸತ್ಯತೀರ್ಥರೇ ಮೊದಲಾಗಿರ್ತಕ್ಕಂತಹ ಎಲ್ಲ ಜ್ಞಾನಿವರೇಣ್ಯರು ಭಾಷ್ಯವನ್ನು ರಚನೆ ಮಾಡಿದರೆ ಎಂತಹ ಭಾಷ್ಯವನ್ನು, ಅದನ್ನು ಗಾಂಗ ಮಂಗಲ ತರಂಗ. ಎಲ್ಲೋ ಗಂಗಾ ಸತ್ಯತೀರ್ಥರು ಪಾಪ ಅವರು ಬದರಿಕಾಶ್ರಮಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟವರು ಆಚಾರ್ಯರ ಜೊತೆಗೆ ಬದರಿಕಾಶ್ರಮಕ್ಕೆ ಹೋಗಬೇಕು ಅಂತ ಹಿಂದೆ ಹೋದರು. ಆದರೆ ಆಚಾರ್ಯರ ವೇಗಕ್ಕೆ ಇವರು ವೇಗ ಎಲ್ಲಿ ಸಾಲಬೇಕು? ಕೊನೆಗೆ ಆಚಾರ್ಯರು ಕಾಣಲಿಲ್ಲ, ಭಾಳ ವ್ಯಥೆಯಾಗಿ ಮತ್ತೆ ಪುನಃ ಅನಂತ ಮಠಕ್ಕೆ ಬರ್ತಾರೆ. ದೊಡ್ಡ ಬದರಿಗೆ ಹೋಗಬೇಕು ಅಂತ ನೋಡಿಕೊಂಡ್ರು, ಆದರೆ ಹೋಗ್ಲಿಕ್ಕಾಗಲಿಲ್ಲ. ಆದರೆ ಅಲ್ಲಿ ಅದು ಹೋಗದೇ ಇರತಕ್ಕಂತಹ ಹೋಗದೇ ಇರತಕ್ಕಂತಹ ಪುಣ್ಯ ಬಂದಿಲ್ಲ ಅಂತ ವ್ಯಥೆ ಪಡ್ತಾ ಇದ್ರು. ಆ ಪುಣ್ಯವನ್ನು ಇಲ್ಲೇ ಕೊಡಿಸಿಬಿಟ್ರು ಅವರಿಗೆ. ಯಾಕೆ ಅಂತಂದರೆ ಆಚಾರ್ಯರ ಭಾಷ್ಯವನ್ನು ಬರೆದರೆ ಸಾಕು, ಓದಿದರೆ ಸಾಕು, ಒಂದು ಅಕ್ಷರ ಓದಿದರೆ ಸಾಕು. ಎಷ್ಟು ಪುಣ್ಯ ಅಂತಂದರೆ ಗಂಗಾ ತೀರಕ್ಕೆ ಹೋಗಿ ವಿಷ್ಣು ಮಂದಿರವನ್ನು ಕಟ್ಟಿಸಿ ನಿರಂತರವಾಗಿ ವಿಷ್ಣು ಪಾದೋದಕ ಅಭಿಷೇಕ ಮಾಡಿದರೆ ಯಜಮಾನನಿಗೆ ಎಷ್ಟು ಪುಣ್ಯ ಬರಬೇಕೋ, ಇಲ್ಲಿ ಕೂತು ಒಂದು ಅಕ್ಷರ ಬರೆದರೆ ಓದಿದರೆ ಸಾಕು ಅಷ್ಟು ಪುಣ್ಯ ಬರ್ತದೆ. ಭಂಗ ಮಂಗಲ ತರಂಗ ಭಂಗದ ಪ್ರಾಂತ ಶುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕ ತಮ ವರ್ಣಲೇಖಕ. ಒಂದೇ ವರ್ಣವನ್ನು ಬರೆದರೆ ಎಷ್ಟು ಪುಣ್ಯ ಅಂತ. ಹಾಗಾದರೆ ಆ ಜ್ಞಾನಿವರೇಣ್ಯರು ಬರೆದಿದ್ದಲ್ಲ, ಓದಿದ್ದಲ್ಲ, ಅರ್ಥ ಮಾಡಿಕೊಂಡಿದ್ದಲ್ಲ, ಎಲ್ಲರಿಗೂ ಅದಕ್ಕೆ ಟಿಪ್ಪಣಿ ಮೊದಲಾಗಿರ್ತಕ್ಕಂಥದ್ದನ್ನು ರಚನೆ ಮಾಡಿ ಎಲ್ಲರಿಗೂ ಅರ್ಥ ಆಗಲಿ ಅಂತ ತಾವು ಟಿಪ್ಪಣಿಯನ್ನು ರಚನೆ ಮಾಡಿದಾರಲ್ವ, ಅವ್ರಿಗೆ ಎಷ್ಟು ಪುಣ್ಯ. ಆ ಪುಣ್ಯದ ಪ್ರಭಾವದಿಂದ ಎಲ್ಲ ನಮ್ಮ ಜ್ಞಾನಿವರೇಣ್ಯರ ಪರಂಪರೆ ಇವತ್ತು ನಮಗೆ ಸಿಕ್ಕಿದೆ. ಆ ಪುಣ್ಯದ ಪ್ರಭಾವದಿಂದಲೇ ಎಲ್ಲ ಸಿಕ್ಕಿದ್ದು. ವ್ಯಾಸರಾಜರಂತಹ ಮಹಾನುಭಾವರು, ವಾದಿರಾಜರು, ರಘುತ್ತಮರು, ವಾದಿರಾಜರು, ರಾಘವೇಂದ್ರ ಗುರು ಸಾರ್ವಭೌಮರು, ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಅಂತ ರಾಯರ ಸ್ತೋತ್ರದಲ್ಲಿ ಹೇಳುತ್ತಾರೆ. ಏನರ್ಥ? ಗಂಗಾ ನದಿಯನ್ನು ಸೇವನೆ ಮಾಡಿದ್ರಿಂದ ರಾಯರಿಗೆ ಆ ಪುಣ್ಯ ಬಂತು ಅಂತ ಒಂದರ್ಥ. ಆದರೆ ಇನ್ನೊಂದರ್ಥ ಏನು? ಹರಿಪಾದ ಭಗವಂತನನ್ನ ಪಾದವನ್ನು ನಂಬಿರ್ತಕ್ಕಂತಹ ಅಂದರೆ ಬ್ರಹ್ಮದೇವರು ಅಂದರೆ ಬ್ರಹ್ಮದೇವರ ಪದವಿಗೆ ಬರ್ತಕ್ಕಂತಹ ವಾಯುದೇವರು ಅಂದರೆ ಮಧ್ವಾಚಾರ್ಯರು ಅಂತ ಅರ್ಥ. ಅವರಿಂದ ಕಂ ಅಂದರೆ ಮಧ್ವಾಚಾರ್ಯರಿಂದ ಹುಟ್ಟಿದಂತಹ ಅಂದರೆ ಹುಟ್ಟಿದಂತಹ ಶಾಸ್ತ್ರಗಳು ಅಂತ ಅರ್ಥ. ಅದರ ನಿಷೇವಣಾತ್, ಅದರ ಸೇವೆಯಿಂದಲೇ ಎಲ್ಲ ಸಂಪತ್ತು.
ರಾಘವೇಂದ್ರ ಗುರು ಸಾರ್ವಭೌಮರಾಗಲಿ, ವ್ಯಾಸರಾಜರಾಗಲಿ, ಇಂತಹ ಜ್ಞಾನಿ ವರೇಣ್ಯರು ಏನು ಬೇಕಾದ್ದು ಕೇಳಿದ್ದೆಲ್ಲ ಕೊಡ್ತಾ ಇದ್ದಾರಲ್ವ, ಅವರು ಎಷ್ಟು ತಮ್ಮ ಜೀವನದಲ್ಲಿ ಪುಣ್ಯ ಸಂಪಾದನೆ ಮಾಡಿರಬೇಕು, ಯಾವ ತಪಸ್ಸನ್ನು ಮಾಡಿದರು, ಯಾವ ವ್ರತಾಚರಣೆಯನ್ನು ಮಾಡಿದರು ಅಂತಂದರೆ ಮುಖ್ಯ ವ್ರತಾಚರಣೆ ದೀಕ್ಷೆ ಏನಿತ್ತು ಅಂತಂದರೆ ಆಚಾರ್ಯರ ಶಾಸ್ತ್ರ ಪಾಠ ಪ್ರವಚನ. ಇದೇ ಒಂದು ದೊಡ್ಡ ದೀಕ್ಷೆ, ಇದಕ್ಕಿಂತ ಬೇರೆ ದೊಡ್ಡ ದೀಕ್ಷೆ ಇದ್ದಿಲ್ಲ. ಇದರಿಂದ ಸಂಪಾದನೆ ಮಾಡಿದಂತಹ ಪುಣ್ಯ ಇದೆ ಅಲ್ವಾ, ಇದು ಯಾವತ್ತಿಗೂ ಹ್ರಾಸ ಆಗದೇ ಇರತಕ್ಕಂತಹ ಪುಣ್ಯ, ಇನ್ನಿಷ್ಟು ಅಭಿವೃದ್ಧಿಯನ್ನು ಮಾಡತಕ್ಕಂತಹ ಪುಣ್ಯ ಇದು. ಆದ್ದರಿಂದ ಅಷ್ಟು ಮಹತ್ವ, ಅಷ್ಟು ಭಕ್ತಿಯಿಂದ ಆಚಾರ್ಯರ ಸಂಪೂರ್ಣ ಪ್ರತಿಯೊಂದು ಅಕ್ಷರಗಳಲ್ಲೂ ಆಚಾರ್ಯರನ್ನೇ ಕಂಡು ಬರತಕ್ಕಂತಹ ಮಹಾನುಭಾವರು ಅವರೆಲ್ಲ. ಪ್ರತಿಯೊಂದು ಅಕ್ಷರಗಳಲ್ಲಿ, ಭಾಷ್ಯದ ಅಕ್ಷರಗಳಲ್ಲಿ ಸಾಕ್ಷಾತ್ ಆಚಾರ್ಯರನ್ನೇ ಕಾಣ್ತಾ ಇದ್ರಂತೆ. ಅದು ಮೂರ್ತಿ ಮನ್ಯಮಿವ ಧನ್ಯಮಾತ್ಮನಃ ಅಂತ ಹೇಳಿದ್ದಾರೆ. ಅದನ್ನು ಹೇಳ್ತಾರೆ, ಇದು ಭಾಷ್ಯಾದಿಗಳು ಆಚಾರ್ಯರ ಗ್ರಂಥ ಅಂತಂದರೆ ಇದು ಬೇರೆ ಅಲ್ಲ. ಇವತ್ತು ಆಚಾರ್ಯರ ಮಧ್ವಾಚಾರ್ಯರ ವೃಂದಾವನ ಎಲ್ಲಿದೆ ಅಂತಂದ್ರೆ ನಾವು ತೋರಿಸ್ಲಿಕ್ಕೆ ಆಗೋದಿಲ್ಲ, ಪ್ರತಿಮೆ ಎಲ್ಲಿದೆ ಅಂದರೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೇನು ಅಂತಂದರೆ ಇವತ್ತು ಯಾಕೆ ಆಚಾರ್ಯರು ಎಲ್ಲಾದರೂ ಒಂದು ವೃಂದಾವನ ಪ್ರವೇಶ ಮಾಡಲಿಲ್ಲ ಅಂತಂದರೆ ಆಚಾರ್ಯರು ಎಲ್ಲಿಲ್ಲ, ಇವತ್ತಿಗೂ ಅವರು ಮಾಡಿರ್ತಕ್ಕಂತಹ ಸರ್ವಮೂಲ ಗ್ರಂಥಗಳಲ್ಲಿ ಜೀವಂತವಾಗಿ ಇದ್ದು ನಮ್ಮನ್ನು ಅನುಗ್ರಹ ಮಾಡಲಿಕ್ಕೋಸ್ಕರನೇ ಇದ್ದಾರೆ. ಆದ್ದರಿಂದ ಇನ್ನೊಂದು ನಮಗೆ ಆಚಾರ್ಯರ ವಿಗ್ರಹ ಸಿಗೋದಿಲ್ಲ ಇವತ್ತು. ಯಾಕೆ ಅಂತಂದರೆ ಅವರು ಮಾಡಿದ ಗ್ರಂಥಗಳಲ್ಲಿ ಅವರು ಇದ್ದಾರೆ ಇವತ್ತಿಗೂ ಕೂಡ. ಮೂರ್ತಿ ಮನ್ಯಮೇವ ಧನ್ಯಮಾತ್ಮನಃ, ಅಷ್ಟು ಆಚಾರ್ಯರ ಗ್ರಂಥಗಳೇ ಆಚಾರ್ಯರ ಸ್ವರೂಪ. ಅಷ್ಟು ಭಕ್ತಿಯಿಂದ ಪೂಜನೆ ಮಾಡಿ, ಅಷ್ಟು ಶ್ರದ್ಧಾಭಕ್ತಿಗಳಿಂದ ಏನು ರಚನೆ ಮಾಡಿದರ ಪ್ರಭಾವ, ಅಷ್ಟೆಲ್ಲ ಫಲವನ್ನು ಅವರು ಅನುಭವಿಸಿದರು. ಆ ಫಲವನ್ನು ನಮಗೂ ಧಾರೆ ಏರಿತಾ ಇದ್ದಾರೆ. ಇಷ್ಟು ಆ ಎಲ್ಲ ಆಚಾರ್ಯರ 21 ಕುಭಾಷ್ಯಗಳ 21 ಭಾಷ್ಯಗಳನ್ನು ಖಂಡನೆ ಮಾಡಿ 22ನೆಯ ಭಾಷ್ಯವಾಗಿ ಆಚಾರ್ಯರು ಹೊರಬಂದರು. ಸಂಪೂರ್ಣವಾಗಿ ಹೊರಹೊಮ್ಮಿ ತನ್ಮೂಲಕ ಭಗವಂತನ ತತ್ವವನ್ನು ಜಗತ್ತಿಗೆ ಪ್ರಚುರಪಡಿಸಿದಂತಹ ಕೀರ್ತಿ ಮಧ್ವಾಚಾರ್ಯರ ಕೀರ್ತಿ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಹೀಗೆ ಮಾಡಿ ಜಯ ಜಯತು ದುರ್ವಾದಿ ತಿಮಿರ ಮಾರ್ತಾಂಡ ಜಯ ಜಯತು ವಾದಿಗಜ ಪಂಚಾನನ ಅಂತ. ದುರ್ವಾದಿ ತಿಮಿರ ಮಾರ್ತಾಂಡ ಅಂತ ಹೇಳ್ತಾರೆ. ದುರ್ವಾದಿಗಳೆಂಬ ತಿಮಿರ ಅಂದರೆ ಕತ್ತಲೆ, ಅವರಿಗೆ ಸೂರ್ಯನಂತೆ ಇರ್ತಕ್ಕಂಥವ್ರು. ಸೂರ್ಯ ಬಂದಾಗ ಕತ್ತಲೆ ಇರಲಿಕ್ಕೆ ಸಾಧ್ಯನಾ? ಯಾವಾಗ ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ಅಂತಿತ್ತು ಆಚಾರ್ಯರ ಮುಂಚೆ, ಆವಾಗ ಅಂದರೆ ಆಚಾರ್ಯರು ಹುಟ್ಟೋಕ್ಕಿಂತ ಮುಂಚೆ ಎಲ್ಲ ವಿಜ್ಞಾನ ತತ್ವಜ್ಞಾನವೆಂಬ ಸೂರ್ಯ ಎಲ್ಲ ಕಳೆದು ಹೋಗಿದ್ದಾನೆ, ಎಲ್ಲ ಕಡೆ ಅಂಧಕಾರ ಪ್ರಸರಿಸಿದೆ ಅಂತ ಅಂದ್ಕೊಂಡಿದ್ರು. ಆದರೆ ಯಾವಾಗ ಆಚಾರ್ಯರು ಉದಯಿಸಿ ಇಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೋ, ತತ್ವಜ್ಞಾನವನ್ನು ಪ್ರಚುರಪಡಿಸಿದರೋ, ಅದಕ್ಕೆ ದ್ರವತ ಅಂತ ಹೇಳ್ತಾರೆ. ಎಲ್ಲರೂ ಓಡ್ರಿ, ಆಚಾರ್ಯರೆಂಬ ಸೂರ್ಯ ಬರ್ತಾ ಇದ್ದಾನೆ, ನರಸಿಂಹದೇವರು ಬರ್ತಾ ಇದ್ದಾರೆ, ಸಂಹಾರ ಮಾಡ್ತಾರೆ, ಆದ್ದರಿಂದ ಓಡ್ರಿ ಅಂತ ಹೇಳ್ತಾ ಇದ್ದಾರಂತೆ. ಆದ್ದರಿಂದ ಜಯತು ಜಯತು ದುರ್ವಾದಿ ತಿಮಿರ ಮಾರ್ತಾಂಡ ಜಯತು ಜಯತು ವಾದಿಗದ ಪಂಚಾನನ. ವಾದಿಗಳೆಂಬ ಆನೆಗಳಿಗೆ, ಮದಭರಿತವಾಗಿರ್ತಕ್ಕಂತಹ ಆನೆಗಳಿಗೆ ಪಂಚಾನನ ಸಿಂಹದಂತೆ ಇರತಕ್ಕಂತಹ ಮಹಾನುಭಾವರು. ಜಯತು ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ. ಚಾರ್ವಾಕರ ನಾಸ್ತಿಕವಾದಿಗಳ ಗರ್ವ ಅಂದರೆ ಅಹಂಕಾರ. ಆ ಅಹಂಕಾರಕ್ಕೆ ಕುಲಿಶ ಕೊಡಲಿಪ್ರಾಯನಂತೆ ಇರುತ್ತಂತ. ನಾಸ್ತಿಕರನ್ನು ಸಂಪೂರ್ಣ ನಿರ್ನಾಮ ಮಾಡಿದ್ದಾರೆ ಆಚಾರ್ಯರು. ಸಂಪೂರ್ಣವಾಗಿ ನಿರ್ನಾಮ ಮಾಡಿರ್ತಕ್ಕಂತಹ ಕೀರ್ತಿಯ ಆಚಾರ್ಯರದು. ಜಯ ಜಯ ಜಗನ್ನಾಥ ಮಧ್ವನಾಥ. ಆದ್ದರಿಂದ ಅಂತಹ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮ ಇದರಿಂದ ಪ್ರೀತನಾಗಲಿ ಅಂತ ಹೇಳಿ ಕೊನೆಗೆ ತುಂಗಕುಲ ಗುರುವರನ ಹೃತ್ಕಮಲದೊಳು ನೆಲೆಸಿ ಭಂಗ ಮಧ್ವಾಂತರಾತ್ಮ ರಂಗವಿಟ್ಟಲನೆಂದು ನೆರೆನೆಂಬಿರೋ ಅಂತ ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ. ತುಂಗಕುಲ ಗುರುವರನ, ತುಂಗಕುಲ ಅಂತಂದರೆ ಜ್ಞಾನಿಗಳ ಸಮೂಹಕ್ಕೆ ಅತ್ಯಂತ ಗುರುಕುಲ ಶ್ರೇಷ್ಠರಾಗಿರ್ತಕ್ಕಂಥವ್ರು ಮಧ್ವಾಚಾರ್ಯರು. ಅವರು ಏನು ಮಾಡ್ತಾರೆ ಅಂತಂದರೆ, ಯಾರು ಅವರನ್ನು ಅನನ್ಯ ಭಕ್ತಿಯಿಂದ ಸೇವನೆ ಮಾಡಿ ಅವರ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೋ ಅದಕ್ಕೆ ಸಿಗ್ತಕ್ಕಂತಹ ಫಲ ಏನು ಅಂತಂದರೆ ಲೌಕಿಕ ಫಲ ಬೇರೆ. ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಲೌಕಿಕ ಫಲ ಸಿಗೋದು ಬೇರೆ. ಆದರೆ ನಿಜವಾದಂತಹ ಫಲ ಏನು ಗೊತ್ತಾ, ಇದು ಸಾಕ್ಷಾತ್ ಮೋಕ್ಷವೇ. ನಾನು ಅವತ್ತೇ ಹೇಳಿದೆ, ಮಹಾನಂದ ತೀರ್ಥಸ್ಯ ಯೇ ಭಾಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ. ನಮ್ಮ ಶಕ್ತಿ ಇದ್ದಷ್ಟು ಅಧ್ಯಯನ ಮಾಡಬೇಕಂತೆ ಆಚಾರ್ಯರ ಶಾಸ್ತ್ರವನ್ನು. ಅದಕ್ಕೆ ಏನು ಸಿಗ್ತದೆ ಅಂತಂದರೆ, ಇಮಂ ಮೋಕ್ಷಮೇತೆ ಭಜಂತೆ ಸದೈತಿ. ಸಾಕ್ಷಾತ್ ಮೋಕ್ಷವೇ ಫಲ. ಆಚಾರ್ಯರ ಶಾಸ್ತ್ರಕ್ಕೆ ಮುಖ್ಯ ಫಲ ಯಾವುದು ಅಂತಂದರೆ ಮೋಕ್ಷವೇ. ಕೃಷಿವಲ ಅಂದರೆ ರೈತ ಯಾವುದೋ ಒಂದು ಧಾನ್ಯವನ್ನು ಉದ್ದೇಶಿಸಿಕೊಂಡು ಬೀಜವನ್ನು ಬಿತ್ತುತ್ತಾನೆ. ಆ ಬೀಜ ಬಿತ್ತಬೇಕಾದ್ರೆ ಅದಕ್ಕೆ ಬೀಜ ಬರಬೇಕಾದ್ರೆ ಅದಕ್ಕೆ ಹೊಟ್ಟು ಗಿಟ್ಟು ಅದರಿಂದಲೂ ಉಪಯೋಗ ಮಾಡಿಕೊಳ್ತಾನೆ. ಅವೆಲ್ಲ ಲೌಕಿಕವಾಗಿರ್ತಕ್ಕಂತಹ ಫಲ. ಅದರ ಮುಖ್ಯ ಫಲ ಏನು ಅಂತಂದರೆ ಅವರಿಗೆ ದವಸ ಧಾನ್ಯಾದಿಗಳು. ಹಾಗೆ ಆಚಾರ್ಯರ ಶಾಸ್ತ್ರ ಆದರೆ ಮೇಲೆ ಮೊದಲಿಗೆ ಕಾಯಿ ಹಣ್ಣು ಇವೆಲ್ಲ ಕಾಯಿ ಪುಷ್ಪ ಎಲ್ಲ ಸಿಕ್ಕಾಗ ಆ ಬೆಳೆಯನ್ನೇ ನಾಶ ಮಾಡ್ಕೊಳ್ಳೋದಿಲ್ಲ ಅವನು, ಕೊನೆ ಫಲ ಸಿಗೋವರೆಗೂ ಕಾಯ್ತಾನೆ. ಹಾಗೆ
ಆಚಾರ್ಯರ ಶಾಸ್ತ್ರವನ್ನು ಓದಬೇಕಾದ್ರೆ ನಮಗೆ ಲೌಕಿಕವಾಗಿರ್ತಕ್ಕಂತಹ ಫಲಗಳು ತಾನಾಗೆ ಬರ್ತದೆ. ಆದರೆ ಅದಕ್ಕೆ ನಾವು ಸುಮ್ಮನೆ ಇರಬಾರ್ದಂತೆ. ಮತ್ತೇನು, ಕೊನೆಯ ಫಲವರೆಗೂ ಕಾಯಬೇಕು. ಯಾವ ಫಲ ಅದು ಅಂತಂದರೆ ಮೋಕ್ಷವೇ ಫಲ. ನಿಜವಾಗಿಯೂ ಕೂಡ ಆಚಾರ್ಯರನ್ನು ನಂಬಿ ಇದೇ ಮಾರ್ಗದಲ್ಲಿ ನಾವು ಹೋದ್ವಿ ಅಂತಂದರೆ ಆವಾಗ ಮೋಕ್ಷವೇ ಫಲವಾಗಿ ನಮಗೆ ದೊರೆಯತಕ್ಕಂತಹ ಫಲ. ಆದ್ದರಿಂದ ಅಲ್ಲಿವರೆಗೂ ಕಾಯಿರಿ. ಆ ಫಲ ಇದೆ ಅಲ್ವಾ, ಅದು ನಾಶವಾಗದೇ ಇರತಕ್ಕಂತಹ ಫಲ. ಇದೆಲ್ಲ ಲೌಕಿಕ ಫಲಗಳಿಂದ ಬರ್ತಕ್ಕಂತಹ ಸುಖ ಎಲ್ಲ ನಾಶವಾಗ್ತಕ್ಕಂತಹ ಸುಖ. ಆಧ್ಯಾತ್ಮಿಕವಾದಂತಹ ಆಂತರಂಗಿಕವಾಗಿರ್ತಕ್ಕಂತಹ ಸುಖ, ನಾಶವಾಗದೇ ಇರತಕ್ಕಂತಹ ಸುಖವನ್ನು ತೋರಿಸಿಕೊಟ್ಟಂಥವರು ಮಧ್ವಾಚಾರ್ಯರು ಮಾತ್ರ. ಒಬ್ಬ ಮಗು ಬಿಸಿಲಿನಲ್ಲಿ ಕೂತು ಆಟ ಆಡ್ತಾ ಇತ್ತಂತೆ. ಆಟ ಆಡಬೇಕಾದ್ರೆ ತನ್ನ ಬಿಸಿಲಿಗೆ ತನ್ನ ನೆರಳು ಬಿದ್ದಿದೆ. ಏನೋ ಒಂದು ಹೊಸದಾದ ವಸ್ತು ಕಾಣ್ತಾ ಇದೆ ಅಂತ ಅನ್ನಿಸ್ತಂತೆ. ಹಿಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಂತೆ. ಹಿಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟು ಮುಂದೆ ಹೋಗಿ ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ತನ್ನ ನೆರಳು ಸಿಗದೇ ಇಲ್ಲ. ಅದಕ್ಕೆ ಬಹಳ ವ್ಯತೆಗೊಂಡು ಏನು ಮಾಡಿತು, ಎಷ್ಟು ಪ್ರಯತ್ನ ಪಟ್ಟರು ಆ ನೆರಳು ಸಿಗಲಿಲ್ಲ ಅಂಥೇಳಿ ಒಂದು ಕಡೆ ಕೂತು ಜೋರು ಅಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಅಳ್ಳಿಕ್ಕೆ ಪ್ರಾರಂಭ ಮಾಡಿದಾಗ ತಾಯಿಗೆ ಬಂದ್ಲು. ಗೊತ್ತಾಯಿತು ಇದಕ್ಕೆ ನೆರಳು ಸಿಗ್ತಾ ಇಲ್ಲ ಅಂತ ಅಳ್ತಾ ಇದೆ, ಅದಕ್ಕೆ ಒಂದು ಉಪಾಯ ಮಾಡಬೇಕು ಅಂಥೇಳಿ ಅದು ಬಿಸಿಲಲ್ಲಿ ನಡೆಯಬೇಕಾದ್ರೆ ಏನು ಮಾಡಬೇಕು, ಆ ಮಗುವಿನ ಕೈಯನ್ನು ಆ ಮಗುವಿನ ತಲೆಯ ಮೇಲೆ ಇಟ್ಲಂತೆ. ಇಟ್ಲಾಗ ನನ್ನ ನೆರಳು ನಂಗೆ ಸಿಕ್ತು ಅಂತ ಬಹಳ ಖುಷಿಪಡ್ತು. ಹಾಗೆ ಇವತ್ತೆಲ್ಲ ನಾವು ಸುಖವನ್ನು ಬಯಸಿ ಜೀವನ ಮಾಡ್ತಕ್ಕಂಥವ್ರು. ಸುಖ ಎಲ್ಲಿದೆ ಅಂತ ಹುಡುಕಿ ಲೌಕಿಕ ಪದಾರ್ಥಗಳ ಕಡೆಗೆ ಹೋಗ್ತಾ ಇದ್ದೇವೆ. ಇವೆಲ್ಲ ಸುಖ ಸಿಕ್ತು, ಆದರೆ ಶಾಶ್ವತವಾದಂತಹ ಸುಖ ಸಿಗಲಿಲ್ಲ ಅಂತ ಕೂತ್ಕೊಂಡು ಅಳ್ತಾ ಇದ್ದೇವೆ ನಾವು. ಆದರೆ ನಿಜವಾದಂತಹ ಸುಖ ಅದು ತೋರಿಸಿಕೊಟ್ಟಂಥವ್ರು ತಾಯಿಯಂತೆ ಬಂದಂತಹ ಮಧ್ವಾಚಾರ್ಯರು ಮಾತ್ರ. ಅದು ಹೊರಗಡೆ ಇಲ್ಲ, ಒಳಗಡೆ ಇದೆ ಅಂತ ತೋರಿಸಿಕೊಟ್ಟಂಥವ್ರು ಆಚಾರ್ಯ ಮಧ್ವರು ಮಾತ್ರ. ಆದ್ದರಿಂದ ಆ ಒಳಗಡೆ ಸುಖಕ್ಕೆ ನಾವು ಪ್ರಯತ್ನ ಪಡಬೇಕು. ಅದು ಸಿಗಬೇಕು ಅಂತಂದರೆ ಭಗವಂತನ ನಮ್ಮ ಲಿಂಗದೇಹ ಭಂಗ ಆಗಬೇಕು. ಅದು ಆಗಬೇಕು ಅಂದರೆ ಅವನ ಇಚ್ಛೆ ಬೇಕು. ಅವನ ಇಚ್ಛೆ ಬೇಕು ಅಂದರೆ ಅವನ ಅನುಗ್ರಹ ಆಗಬೇಕು. ಆದ್ದರಿಂದ ಈ ಒಂದು ಆಂತರಂಗಿಕವಾಗಿರ್ತಕ್ಕಂಥ ಸುಖದ ಪ್ರಜ್ಞೆಯನ್ನು, ಸುಖದ ಬೆಳಕನ್ನು ನಮಗೆ ತೋರಿಸಿಕೊಟ್ಟಂಥವರು ಮಧ್ವಾಚಾರ್ಯರು. ಅದನ್ನೇ ಹೇಳ್ತಾ ಇದ್ದಾರೆ, ಭಂಗವಿಲ್ಲದ ಸುಖವ ಸುಜನಕ್ಕೆಲ್ಲ. ಆಚಾರ್ಯರು ಕೊಟ್ಟಂತಹ ಸುಖ ಎಂಥದ್ದು ಅಂತಂದರೆ ಭಂಗವಿಲ್ಲದ ಸುಖ. ಇಂತಹ ಸುಖವನ್ನು ಕರುಣಿಸಿದ್ದಾರೆ. ಆದ್ದರಿಂದ ಹಿಂಗದೆ ಕೊಡುವ ಗುರು ಮಧ್ವಾಂತರಾತ್ಮ ರಂಗವಿಠಲನೆಂದು ನಿರನಂಬಿರುವಂಥ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹೀಗೆ ಆ ಶ್ರೀಪಾದರಾಜರು ಅವರಿಗೆ ಸಮರ್ಪಣೆ ಮಾಡಿ ಕೊನೆಗೆ ಇದಕ್ಕೆ ಜಗನ್ನಾಥದಾಸರು ಒಂದು ಫಲಸ್ತುತಿ ಬರೆದಿದ್ದಾರೆ. ಮಧ್ವನಾಮವನ್ನು ನಿರಂತರ ಪಾರಾಯಣ ಮಾಡಿದರೆ ಅದರ ಅರ್ಥವನ್ನು ತಿಳ್ಕೊಂಡ್ರೆ ಏನು ಅಂತಂದರೆ ಯಾವ್ಯಾವ ಪಾರಾಯಣ ಮಾಡಬೇಕು ಅಂತ ಹೇಳ್ತಾರೆ. ಸೋಮ ಸೂರ್ಯೋಪರಾಗದಿ ಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲವು ಈ ಮಧ್ವನಾಮ ಬರದೋರ್ದಿರುವಗೆ. ಎಷ್ಟು ಫಲ ಈ ಮಧ್ವನಾಮವನ್ನು ಕೇಳಿದವರಿಗೆ ಮತ್ತು ಬರೆದವರಿಗೆ ಎಷ್ಟು ಫಲ ಅಂತಂದರೆ, ಸೋಮ ಸೂರ್ಯೋಪರಾಗದಿ ಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರ ನದಿಯ ತಟದಿ ಮುಕುಂದಾರ್ಪಣವೆನುತ. ಗ್ರಹಣ ಕಾಲದಲ್ಲಿ, ಒಳ್ಳೆ ಪುಣ್ಯ ಪರ್ವಕಾಲಗಳಲ್ಲಿ ಬ್ರಾಹ್ಮಣರಿಗೆ ಸಹಸ್ರ ಗೋವುಗಳ ಅನಂತ ಗೋವುಗಳನ್ನು ಮತ್ತು ಅನಂತವಾಗಿರ್ತಕ್ಕಂತಹ ಭೂಮಿಗಳನ್ನು ದಾನ ಮಾಡಿದರೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯವನ್ನು ಅರ್ಥಸಹಿತವಾಗಿ ಮಧ್ವನಾಮವನ್ನು ಆಚಾರ್ಯರ ಚರಿತ್ರೆಯನ್ನು ಕೇಳಿಬಿಟ್ರೆ ಸಾಕು, ಅಷ್ಟು ಬಂದುಬಿಡ್ತದೆ ಅಂತ ಪುಣ್ಯ. ಅದನ್ನೇ ಹೇಳ್ತಾ ಇದ್ದಾರೆ, ಮುಕುಂದಾರ್ಪಣವೆನುತ ಕೊಟ್ಟ ಫಲವು ಈ ಮಧ್ವನಾಮವು ಬರೆದವರ್ವೆಗೆ. ಯಾರು ಬರೆದು ಅವರ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ತಿಳ್ಕೊಳ್ತಾರೋ ಇಷ್ಟು ಸಂಪೂರ್ಣವಾಗಿರ್ತಕ್ಕಂತಹ ಫಲವನ್ನು ಅವನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಮತ್ತೆ ಇದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಫಲ. ಇನ್ನು ಲೌಕಿಕವಾಗಿರ್ತಕ್ಕಂತಹ ಫಲ ಯಾವುದು? ಪುತ್ರರೆಲ್ಲದವರು ಸತ್ಪುತ್ರರೇವರು. ಯಾರಿಗೆ ಮಕ್ಕಳಾಗಿರೋದಿಲ್ವೋ ಅವರಿಗೂ ಉತ್ತಮವಾಗಿರ್ತಕ್ಕಂತಹ ಮಕ್ಕಳು. ಸೌವ್ರತದಲ್ಲಿ ದಿಗ್ವಿಜಯಬಹುದು. ಎಂತಹ ಕಷ್ಟದಲ್ಲಿಯೂ ಕೂಡ ದಿಗ್ವಿಜಯಗಳನ್ನು ಸಾಧಿಸಬಹುದು. ಶತ್ರುಗಳು ಬೀಳುವ ಅಪಮೃತ್ಯು ಬರಲಂಜುವುದು. ನಮಗೇನೇ ಅಪಮೃತ್ಯುಗಳು ಬರಲಿ ಅದೆಲ್ಲವೂ ಕೂಡ ದೂರ ಹೋಗ್ತಕ್ಕಂತಹ ಇಂತಹ ಶ್ರೀಪಾದರಾಜರು ಪೇಳಿದ ಮಧ್ವನಾಮಕ್ಕೆ ಜಗನ್ನಾಥದಾಸರು ಇದನ್ನು ಫಲಸ್ತುತಿಯನ್ನು ಬರೆದಿದ್ದಾರೆ. ಇಂತಹ ಅಭೂತಪೂರ್ವವಾಗಿರ್ತಕ್ಕಂತಹ ಆಚಾರ್ಯರ ಚರಿತ್ರೆ, ವಾಯುದೇವರ ಮಹಿಮೆ, ವೇದಗಳಲ್ಲಿ ಬಂದಿರತಕ್ಕಂಥದ್ದು ಮತ್ತು ಮಹಾಭಾರತಾದಿಗಳಲ್ಲಿ ಬಂದಿರತಕ್ಕಂಥದ್ದು ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಅಷ್ಟನ್ನೂ ನಮಗೆ ಓದಲಿಕ್ಕೆ ಜೀವಮಾನ ಆಗುತ್ತೋ ಇಲ್ಲೋ ಮಧ್ವನಾಮವನ್ನಾದರೂ ತಿಳ್ಕೊಂಡು ಆಚಾರ್ಯರ ಚರಿತ್ರೆಯನ್ನು ಅರಿತುಕೊಂಡು ಅವರ ಮಾರ್ಗದಲ್ಲಿ ಸಾಕ್ತಕ್ಕಂಥದ್ದೇ ಒಂದು ದೊಡ್ಡ ಒಂದು ಕೆಲಸ ಅಂತ ನಾವು ಭಾವಿಸಿಕೊಳ್ಬೇಕು. ಈ ಉದ್ದೇಶದಿಂದ ಮಧ್ವನಾಮವನ್ನು ಎಲ್ಲ ಸ್ತ್ರೀಯರು ಕೂಡ ಪಾರಾಯಣ ಮಾಡ್ತಕ್ಕಂಥದ್ದು. ಇದು ಎಲ್ಲರಿಗೂ ಈಗಾಗಲೇ ಮಾಧ್ಯಮಗಳಲ್ಲಿ ಹಾಗೆ ಶ್ರೀಪಾದಂಗಳವರೇ ನೇರವಾಗಿ ಸಂದರ್ಶನದ ಮೂಲಕ ಇದನ್ನು ಹೇಳಿದ್ದಾರೆ. ತನ್ಮೂಲಕ ಇನ್ನೂ ಹೆಚ್ಚಿನ ಜನರು ಆ ಪಾರಾಯಣವನ್ನು ತಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಹೋಗಬೇಕು ಅಂತ ಹೇಳಿದ್ದಾರೆ. ಈ ಅರ್ಥದಲ್ಲಿ
ಇದು ಒಂದು ಅವಕಾಶ. ಈ ಜ್ಞಾನಯಜ್ಞ ಕಾಲದಲ್ಲಿ ನನಗೇನು ವಾಯುದೇವರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದರು, ಆ ಚಿಂತನೆ ಮಾಡುವಂತಹ ಒಂದು ದೊಡ್ಡ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಈ ಗುರುರಾಜರ ಹಾಗೆ ವ್ಯಾಸರಾಜರ ಹಾಗೆ ಮುಖ್ಯ ಪ್ರಾಣದೇವರ ಹಾಗೆ ತದಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಅನುಗ್ರಹ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಶ್ರೀಕೃಷ್ಣಾರ್ಪಣ ಮಸ್ತು.